व्यासाय व्यासाय भवनाशाय श्रीशाय गुणराशये सिद्धाय सिद्धविद्याय मध्वाय च नमो नमः. ಶ್ರೀಪಾದ್ ಅನಿಲ್ ಫೋನ್ ಮಾಡಿ. ಹಾ ಗೋಪಣ್ಣ, ಅನಿಲ್ ಬಂದ. ಗೀತಾ ಮ್ಯಾಮ್ಗೂ ಮೆಸೇಜ್ ಮಾಡೀನಿ. ಸಪ್ತಾಂಗ ರೂಪಾಯ ಪಾರ್ಥಸಾರಥೇ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರ್ತಾಯ ಚ ಪತಿತಾಂ ಕಲ್ಪವೃಕ್ಷಾಯ ಮಮತಾಂ ಕಾಮಧೇನವೇ ಅಜ್ಞಾನತಿಮಿರುಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವ್ಯಾಖ್ಯಾವೃಂತಿ. ಹರಿಕಥಾಮೃತಸಾರ ಗುರುಗಳ ಕರ್ಣದಿಂದ ಪಂಚಪೇರದು ಪರಮ ಭಗವದ್ ಭಕ್ತರಿದನಾದರದೆ ಕೇಳು ಇದನಾದರದೆ ಕೇಳು. ಅಜ್ಞಾನ ತಿಮಿರ್ಚ್ಛೇದಂ ಸಂಪತ್ಪ್ರದಾಯಕಂ ವಿಮಲಂ ಶಾಂತಂ ವ್ಯಾಖ್ಯಾವೃಂಭಜೆ. ಸಿದ್ಧ ಸಾಧನ ವಿಧು ಬಿಂಬ ಕಾಂಬೋದಕ್ಕೆ ಪದ್ಮವಲ್ಲಭನಮ್ಮ ವಿಜಯ ವಿಠಲ ಬಲಿಬಾ. ಪರಮಾತ್ಮ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಶಬ್ದ ಸ್ಪರ್ಶ ರಸ ರೂಪ ಗಂಧಾದಿ ರೂಪಗಳಿಂದ ಆಯಾ ನಾಮರೂಪಗಳಿಂದ ಪರಮಾತ್ಮ ಸಮಸ್ತ ಜೀವರೊಳಗೆ ಇದ್ದಾನಂತ ಅನುಸಂಧಾನ ಮಾಡ್ಕೊಂಡ್ರೆ ನಮಗೆ ಅನುಭವಕ್ಕೆ ಬರ್ತದೆ. ಬರೀ ಅನುಸಂಧಾನಕ್ಕೆ ಅನುಭವದ ಅನುಸಂಧಾನ ಇರ್ತದೆ. ಶಬ್ದ ಗೋಚರ ನಮ್ಮ ವಿಜಯ ವಿಠಲ ಬಲಿಬಾ. ಶಬ್ದ ದೊಳಗೆ ವಿಜಯ ವಿಠಲ ಒಲಿತಾನ. ಈಗ ನಾವು ಇಷ್ಟು ದಿನ ಸುಮಾರು ದಿನಗಳವರೆಗೆ ಬರೀ ಶಬ್ದದ ಉಪಾಸನೆಯನ್ನ ಮಾಡ್ಕೊತೇವೆ. ಆ ಶಬ್ದದೊಳಗೆ ಪರಮಾತ್ಮ ಅನಂತ ರೂಪಗಳನ್ನ, ಆತನ ಗುಣ ಕ್ರೀಡೆಗಳನ್ನ ರಸ ರೂಪಗಳಿಂದ ನೋಡ್ತಾ ಇದ್ವಿ. ಖಂಡ ಅಖಂಡ ರೂಪದಿಂದ, ದೃಢ ರೂಪದಿಂದ, ಚಿನ್ನ ಅಚ್ಛಿನ್ನ ರೂಪದಿಂದ ಶಬ್ದ ಶ್ರವಣದೊಳಗೆ ಕಾಣ್ತಾ ಇದ್ವಿ. ಇದು ಕಾಣ್ತಾ ಇದ್ದೀವಿ ಅಂತ ನಾವೇನು ಅಂತೆ ಖರೆ ಅದ್ ನಮ್ಮ ಅನುಭವಕ್ಕೆ ಬಂದಿರ್ಬೇಕಲ್ಲ. ಎಲ್ಲಿ ಬರ್ತದೆ ನಮ್ಮ ಅನುಭವ ಅಂದ್ರೆ, ಈಗ ನಾವು ಇಷ್ಟು ಜನ ಕೂತೀವಿ, ಎಲ್ಲೆಲ್ಲೋ ಅವ್ರವ್ರ ಮನೆ ಕೂತ್ಕೊಂಡು. ಬಟ್ ಒಂದೇನ್ ಅನುಭವ ಅಂದ್ರೆ ನಾವೆಲ್ಲರೂ ಒಂದ್ ಸ್ಕೂಲ್ನಾಗ ಕೂತೀವಿ, ಒಂದ್ ರೂಮ್ನಲ್ಲಿ ಕೂತ್ಕೊಂಡಿವಿ ಅಂತ ಒಂದು ಅನುಭವ. ಒಂದು ಊರಾಗ ಬೇರೆ 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 ಊರಲ್ಲಿ ಕೂತ್ಕೊಂಡಿದ್ವಿ, ಬೇರೆ ದೇಶದಲ್ಲೂ ಕೂತ್ಕೊಂಡಿದ್ದೀವಿ. ದೇಶ ಕಾಲ ಮಾನ ಪಾತ್ರ ಅಪಾತ್ರ ಅಂತೇಳಿ ಪರಮಾತ್ಮನ ವ್ಯಾಪ್ತಿ ದರ್ಶತ್ವವನ್ನು ತೋರಿಸ್ಕೊಡಕ್ಕೆ ಆ ಮಂತ್ರವನ್ನು ಆಚಾರ ಮಂತ್ರವನ್ನು ತೋರಿಸ್ಕೊಟ್ಟಿದ್ವಿ. ಇನ್ನಿ ವಿಚಾರದ ಬಗ್ಗೆ ಸ್ವಲ್ಪ ಚಿಂತನೆ ತಗೊಂಡು ಗೊತ್ತಾ. ಇಲ್ಲ, ಏನ್ ಹೇಳಕ್ ಬಯಸ್ತಾ ಇದ್ದೀನಿ ನಾನು, ಚಕ್ರಾಬ್ಜ ಮಂಡಲ ಅಂತ ನಾವು
ಸ್ಟಾರ್ಟ್ ಮಾಡಿದ್ದೀವಿ. ಅದೊಂದು ಬೃಹದಾಕಾರದ ವೃತ್ತದ, ಬಹಳ ದೊಡ್ಡ ವೃತ್ತ. ಆ ವೃತ್ತಾಕಾರದೊಳಗ ಜೇಡ್ರ ಬಲೆ ಅಂತ ಅನೇಕವಾಗಿರ್ತಕ್ಕಂತಹ ಚಿಕ್ಕುಗಳು. ಆ ಜೇಡ್ರ ಬಲೆ ಒಳಗ ಜೇಡುಗಳು ಎಲ್ಲೋ ಒಂದ್ ಕಡೆ ಕುತ್ಕೊಂಡಿರ್ತದೆ. ಯಾವ್ದಾದ್ರು ಒಂದ್ ಹುಳ ಬಿದ್ದ ತಕ್ಷಣ ಸರ್ರಂಗ್ ಓಡಿ ಬಂದ್ ಏನಪ್ಪಾ ಹುಳನ ಹಿಡಿದು ತಿಂದ್. ಈಗ ನಾವ್ ಅಂತ ಒಂದ್ ದೊಡ್ಡ ಆ ಬಂಧನದಾಗ ಬಂದ್ ಬಿದ್ದು ನಾವು. ಬಟ್ ಏನ್ ಮಾಡ್ಬೇಕು? ಪರಮಾತ್ಮ ನಮ್ಮನ್ನ ಅದರಲ್ಲೇ ಸಂಸಾರ ಎಂಬ ಚಕ್ರದಲ್ಲಿ ಕಟ್ಟಿ ಹಾಕಿದ್ದಾರೆ. ನಾನು ಅದನ್ನ ಬಿಡ್ಬೇಕು, ಬಿಚ್ಚಬೇಕು. ಕಟ್ಟುವರ ಬಹು ಕಟ್ಟು ಬಿಡಿಸುವ ಸಿಟ್ಟಿನಿವನಲ್ಲ ಕಾಮದ ಕೊಟ್ಟು ಸಲುವನು, ಬಿಟ್ಟವರ ಬಹುಪಾಶದಿಂದಲೇ ಕಟ್ಟುವನು ಬಹು ಕಠಿಣೆನುವ ಚಿಷ್ಟೆಷ್ಟದಾಯಕನಿಂದರಿತು ಸದ್ಭಕ್ತಿ ಪಾಶದಲ್ಲಿ ಅಂತ. ಪರಮಾತ್ಮನ ಭಕ್ತಿ ಪಾಶದಿಂದ ಕಟ್ಟಬೇಕು. ಭಕ್ತಿ ಎಲ್ಲಿಂದ ಕಟ್ಟಬೇಕು ಅಂದ್ರೆ ಶಬ್ದಗೋಚರ ನಮ್ಮ ವಿಜಯ ವಿಠಲವಲ್ಲವ ಅಂದ್ರೆ ಎಂತ ಶಬ್ದ ತಗೋಬೇಕು ನಾವು ಅಂದ್ರೆ ಗುರುಗಳ ಅನುಗ್ರಹಕ್ಕೆ ಪಾತ್ರ ಆಗುತ್ತೆ. ಗುರುಗಳು ತಮ್ಮ ಅನುಭವದ ಜ್ಞಾನವನ್ನು ನಮ್ಮ ಮುಂದೆ ಹಾಕ್ತಾ ಇದ್ದಾರೆ. ಬೃಹಸ್ಪತಿ ಆಚಾರ್ಯರು ಗುರುಗಳು, ದೇವತೆಗೆ ಗುರುಗಳು. ಆ ಎಲ್ಲ ದೇವತೆಗಳು ಬೃಹಸ್ಪತ್ಯಾಚಾರ ಮುಖಾರವಿಂದದಿಂದ ಬಂದ ಶಬ್ದ ಗುರುಗಳ ಉಚ್ಚಿಷ್ಟ, ಗುರುಗಳ ಆಜ್ಞಾ ಅಂತ. ಅದರಲ್ಲೇ ಭಗವಂತನ ಮಹಿಮೆಯನ್ನ, ಲೀಲೆಗಳನ್ನ ನೋಡ್ತಾ ಕೊಂಡಾಡ್ತಾ ಆನಂದ ಉದ್ರೇಕದಿಂದ ಸ್ಥೂಲ ಶರೀರ ಕರ್ಮವನ್ನು ಮಾಡ್ತಾರೆ. ಅವ್ರ ಅದೇ ಆನಂದ ಉದ್ರೇಕದಿಂದ ಆಗ್ತಕ್ಕಂಥ ಕ್ರಿಯೆನೇ ನಮ್ಮ ದೇಹದ ಕ್ರಿಯೆ ಅಂತ ಅನ್ಸುತ್ತೆ. ಅದರಂತೆ ಭೃಗುಋಷಿಗಳ ಋಷಿ ವಂಶದಲ್ಲಿ ಬರ್ತಕ್ಕಂಥ ಈ ಭೃಗು ಯಾರು, ನಮ್ಮ ಬೃಹಸ್ಪತಿ ಅವರ ಇನ್ನೊಂದು ರೂಪ. ಇನ್ನೊಂದು ಕಡೆಗೆ ಏನಪ್ಪ ಹೇಳಿದ್ರೆ ಯಾರು ನಮ್ಮ ದೈತ್ಯ ಗುರು ಶುಕ್ಲಾಚಾರ್ಯ. ಇಡೀ ದೈತ್ಯ ಕುಲ ದೇವತೆಗಳು ಅಲ್ಲಿ ಹೆಂಗೋ ಬೃಹಸ್ಪತಿಯನ್ನ ಗುರುಗಳಂತ ಮಾಡಿಕೊಂಡರು ಅಂತ ಸಮಸ್ತ ದೈತ್ಯರೆಲ್ಲರೂ ಶುಕ್ಲಾಚಾರ್ಯನ ಗುರುಗಳು ಅಂತ ಇಟ್ಟುಕೊಂಡೆ. ಸ್ವಲ್ಪ ಬಹಳ ವಿಚಾರವಾಗಿ ನೋಡೋಕ್ ನಾವು ಗುರುಗಳಲ್ಲಿ ಎಷ್ಟು ಅಸಡ್ಡೆ ತೋರ್ತಾ ಇದ್ದೀವಿ. ಅವ್ರು ತಮ್ಮ ಅನುಭವವನ್ನ ನಮ್ಮ ಮುಂದೆ ನಮ್ಗೆ ನೀಡ್ತಾ ಇದ್ದಾರೆಂಬೋ ಜ್ಞಾನ ನಮ್ಗೆ ಯಾಕೆ ನಮಗೆ ಅಪರೋಕ್ಷ ಆಗ್ತಾ ಇಲ್ಲ, ಯಾಕೆ ನನಗೆ ಭಗವದ್ ದರ್ಶನ ಆಗ್ತಾ ಇಲ್ಲ, ಯಾಕೆ ನನಗೆ ಅದ್ರ ಬಗ್ಗೆ ಅನುಭವ ಬರ್ತಾ ಇಲ್ಲ ಅಂತಂದ್ರೆ ನಾವು ಗುರುಗಳ ಹತ್ರ ಸರಿಯಾದ ಚಿಂತನೆ ತಿಳ್ಕೊಂಡಿಲ್ಲ. ಅವ್ರ ಕಡೆಯಿಂದ ಬರ್ತಕ್ಕಂಥದ್ದು ಏನು ಅಂತ. ಆ ದೈತ್ಯರಾದಂಥ ಬಲೀಂದ್ರ ಶುಕ್ಲಾಚಾರ್ಯ ಮಾತು ಕೇಳಿ, ಹೋಗು ದೇವತೆಗಳಿಗೆ ಗುರು ಕರುಣೆ ತಪ್ಪಿ ಹೋಗ್ಬಿಟ್ಟದ, ಇವಾಗ ಯುದ್ಧಕ್ಕೆ ಹೋಗಂದ್ರ ಟಕ್ ಅಂತ ಹೋಗ್ಬಿಟ್ಟು ಇಡೀ ಸಿಂಹಾಸನ ಗೆದ್ದು 3 ಲೋಕನ ಆಳದ ಬಲೀಂದ್ರ. ಎಲ್ಲ ದೇವಾನ್ ದೇವತೆಗಳೆಲ್ಲ ಸ್ತಬ್ಧ ಹೋಗ್ಬಿಟ್ಟು. ಅಂದ್ರ ಗುರುಗಳ ಕರುಣೆ ತಪ್ಪಿದರೆ, ಗುರುಗಳ ಅನುಗ್ರಹ ಹೊಂದಿದ್ರೆ ಏನಾಗ್ತದ ಎಂಬುದನ್ನ ತೋರಿಸ್ಕೊಂತ. ಅದಕ್ಕೆ ಶಬ್ದಕ್ಕ ಅಭಿಮಾನಿ ಯಾರು ಅಂದ್ರೆ ನಮ್ಮ ಬೃಹಸ್ಪತಿ ಆಚಾರ್ಯರು ಮಾತೃಕದವರು. ಅದಕ್ಕೆ ಶಬ್ದಗೋಚರ ನಮ್ಮ ವಿಜಯ ವಿಠಲ ವಲಯ ಅಂತ ವಿಜಯ ಪ್ರಭುಗಳು ಆ ಶಬ್ದದೊಳಗೆ ಪರಮಾತ್ಮನ ಕಾಣ್ಲಕ್ಕೆ ಚಿಂತನೆ ಹಚ್ಕೊಂಡ್ರು. ನಾವೆಲ್ಲಿ ಫೇಲ್ ಆಗ್ತೀವಿ ಅಂತಂದ್ರೆ ಎಲ್ಲ ಓದಿದ್ನಪ್ಪ ಗೋಪಾಲ, ಆದ್ರೆ ಸ್ವಾಮಿ ಕಾಣ್ಲ ಇಲ್ಲ ನನಗ ಅನ್ಬಿಡ್ತೀವಿ. ಸ್ವಾಮಿ ಕಂಡಿರ್ತಾನ ನಮ್ಗೆ ಗೊತ್ತಿರಂಗ. ಯಾಕಂದ್ರೆ ಯಾವ ಗುಣದಿಂದ ಪರಮಾತ್ಮ ಶಬ್ದಗಳ ಪ್ರಕಟ ಮಾಡ್ತಾನೋ. ಒಂದು ಸಲ
ದೈತ್ಯರ ಕೈ ಮೇಲಾಯ್ತು ಅಂತಂದ್ರೆ ದೇವತೆಗಳ ಸಾಧನೆ ಚಾಲು ಆಗ್ತದೆ. ಇದು ನೆನ್ಪಿಟ್ಕೋಬೇಕು. ದೇವತೆಗಳ ಸಾಧನ ಆಗ್ಲಾರ್ದೇನೆ ಸೋಂಬೇರಿಯಾಗಿ ಕುತ್ಕೊಂಡ್ಬಿಟ್ಟಿದ್ರು ದೇವತೆಗಳು. ಅವಾಗ ಆ ಸೋಂಬೇರಿ ಎಷ್ಟಿತ್ತಂದ್ರೆ ದೇವತೆಗಳಿಗೆ ತಮ್ಮ ಗುರುಗಳ ಬಂದಾರ ಅಂಬೋ ಪ್ರಜ್ಞೆ ಇರಂಗಿಲ್ಲ. ಆ ರೀತಿ ಸಂತೋಷದಲ್ಲಿ ದ್ರವಣ. ಬೃಹಸ್ಪತಿ ಆಚಾರ್ಯ ಏನ್ ಮಾಡ್ತಾರ, ಅಲ್ಲಿಂದ ಬಿಟ್ಟು ಹೋಗ್ಬಿಡ್ತಾರ. ಗುರು ಕರ್ಣ ಹೋಗ್ತು. ಇದನ್ನೇ ದೈತ್ಯರು ಕಾಯ್ತಾ ಇರ್ತಾರೆ. ಗುರುಗಳ ಅಂತಃಕರಣ ಏನಪ್ಪಾ ಅಂದ್ರ ಸತ್ತೋಯ್ತು. ಇಂದ್ರಾದಿ ಸಕಲ ದೇವತೆಗಳು ಎಲ್ಲ ಸೋತ್. ಈ ಯಾಕೆ ನಾನು ಈ ಕಥೆ ಹೇಳಬೇಕಾಗಿದೆ ಅಂದ್ರೆ, ನನಗೆ ನನಗೆ ಪ್ಲಸ್ ನಮಗೆ ಯಾರು ನಮ್ಮ ಐಹಿಕ ಜೀವನದ ಜೊತೆ ಪಾರಮಾರ್ಥಿಕ ಚಿಂತನೆಯನ್ನ ತಂದು ತೋರಿಸಿ ಹೋಗ್ತಿರ್ತಾರೆ ಗುರುಗಳು. ಅನಂತ ಗುರುಗಳು ಬಂದಾಗ ನಮ್ಮ ಜೀವನದೊಳಗೆ. ಆದ್ರೆ ಎಲ್ಲ ಗುರುಗಳು ನಮಗೆ ಅನೇಕ ಶಬ್ದಗಳನ್ನ ತೋರಿಸ್ಕೊಟ್ಟಿದ್ದಾರೆ, ಹೇಳ್ಕೊಟ್ಟಿದ್ದಾರೆ. ಯಾವ ಶಬ್ದಗಳಿಂದ ನನ್ನ ಜೀವನ ಪರಿವರ್ತನೆ ಆಗ್ತಾ ಇದೆ, ಯಾವ ಶಬ್ದಗಳಿಂದ ನಾನು ಸಾಧಕರ ಸಾಧನೆಯಲ್ಲಿ ನಿಲ್ತಾ ಇದ್ದೀನಿ, ಯಾವ ಶಬ್ದದಿಂದ ನನಗೆ ಅಂತರಂಗದ ಮತ್ತು ಬಹಿರಂಗದ ಉಪಾಸನೆಗೆ ನನಗೆ ಸಾಧ್ಯ ಆಗ್ತಾ ಇದೆ ಅನ್ನೋ ಚಿಂತನೆ ನಮಗ್ ಬರ್ತಾ ಇದ್ದು, ಅಂತಹ ಶಬ್ದದೊಳಗೆ ನಮ್ಮ ಬೃಹಸ್ಪತಿ ಆಚಾರ್ಯ ಸಾಕ್ಷಾತ್ ನೆನಪಿರ್ತಾರ. ಒಂದು ಅಕ್ಷರ ಹೇಳಬೇಕು. ಈ ರೀತಿ ಉಪಾಸನೆ, ಅದಕ್ಕೆ ಶಬ್ದ ಗೋಚರ ನಮ್ಮ ವಿಜಯ ವಿಠಲ ಒಲಿವ ಅಂತಂದಾಗ ಭೃಗು ಋಷಿಗಳು ಅವ್ರ ತಂದೆ ವರ್ಣನ ಹತ್ರ ಕುತ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡಾಗ ಏನ್ ಮಾಡ್ತಾರ ಅಂದ್ರೆ, ಪ್ರಾಣನ ಉಪಾಸನೆ ಮಾಡು, ದೇವ್ರ ನೋಡು. ಇವ್ರು ನಮ್ಮಂಗ ನಾನ್ ದೇವ್ರು ನೋಡ್ಬೇಕು. ಪ್ರಾಣ ಮಂತ್ರ ಹೇಳಿದ್ರೆ ಪ್ರಾಣ ಜಪ ಮಾಡ್ತಾ ಇದ್ರೆ ಪ್ರಾಣ ದರ್ಶನ ಆಯ್ತು. ಅದೇ ಪ್ರಾಣ ಆಯ್ತು, ಅಪಾನ ಆಯ್ತು, ವ್ಯಾನ ಆಯ್ತು, ಉದಾನ ಆಯ್ತು. ಇದ್ರಂಗ ಆ ಶಬ್ದದಿಂದ ಅವ್ರ 4 ಭಗವದ್ ರೂಪಗಳನ್ನು ದರ್ಶನ ಮಾಡ್ಕೊಂಡು, ಈಗ ನಮಗೆ ಯಾವ ಶಬ್ದಗಳು ಇಂದ ನನ್ನ ಮನಸ್ಸಿಗೆ ಹತ್ರ ಆಗ್ತವೆ, ರಜೋಗುಣ, ತಮೋಗುಣ, ಸದ್ಗುಣ, ಅದು ಪ್ರಾಣ. ಆ ಶಬ್ದಗಳು, ಆ ಮಾತುಗಳು, ಆ ರೂಪಗಳು ನನ್ನ ಪಂಚ ಪ್ರಾಣ ಅಂತ ಹೇಳ್ತೀವಲ್ಲ, ಅದು ಆ ವರ್ಣಗೆ ಏನಪ್ಪಾ ಅಂದ್ರ ಅನುಗ್ರಹ ಮಾಡುವಂತಹ ವರ್ಣದೇವರಿಂದ ಅನುಗ್ರತನಾದಂತಹ ಭೃಗುಗಳಿಗೆ ಆ ಪ್ರಾಣ ರೂಪ ಚಿಂತನ. ಅವರ ಶಬ್ದ ಬೇರೆ ಇತ್ತು, ನಮ್ ಶಬ್ದ ಬೇರೆ ಇತ್ತು ಅಂತ. ಪ್ರಾಣನ ರೂಪ ದರ್ಶನ ನಮ್ಗಾಗ್ತದ. ಇದು ಪಂಚಭೂತೊಳಗೆ ಸಪ್ತ ಧಾತುಗಳ ನಡುವೆ ಬರ್ತಕ್ಕಂಥದ್ದು ಯಾವುದು? ತ್ವಕ್ಕು ಮತ್ತು ಚರ್ಮದ ಮಧ್ಯ ಇರ್ತಕ್ಕಂಥ ಪ್ರಾಣನಾಮಕ. ಪ್ರಾಣಾಪಾನ ವ್ಯಾನೋ ದಾನ ಸಮಾನ ಅಂತ ಹೇಳ್ಬಿಟ್ಟ. ಪ್ರಾಣಮಯ ಕೋಶ, ಅನ್ನಮಯ ಕೋಶ ಅಂತ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ ಭಗವಂತನ 5 ರೂಪಗಳನ್ನ ಅಲ್ಲಿ ಎತ್ಕೊಂಡು ಹೋಗ್ತಾ ಇರ್ತೀನಿ. ಅನ್ನ ಅಂದ್ರೆ ಜ್ಞಾನ. ಎಂಥ ಜ್ಞಾನದ ಶಬ್ದವನ್ನ ನಾನು ಶ್ರವಣ ಮಾಡ್ತಕ್ಕೇನೋ, ಆ ಗುಣ ರೂಪ ಸ್ವಭಾವ ತಕ್ಕಂಗ ನನಗೆ ಅನುಭವ ಕೊಡ್ತಾನೆ ಪರಮಾತ್ಮ ಪ್ರಾಣನಾಮಕನಾಗಿ. ಇದು ಪ್ರತಿಯೊಬ್ಬ ಸಾಧಕ ಇದನ್ನ ಉಪಾಸನೆ ಮಾಡಬಹುದು. ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ನಮ್ಮ ಈ ಒಂದು ಪಾಠದ ಪರಿಕಲ್ಪನೆ ಒಳಗೆ ಗಲಗಲಿ ನಮ್ಮ ಸುವರ್ಣ ಇದ್ದಾರೆ. ಅವರ ಮನಸ್ಸಿನೊಳಗೆ ಏನು ಶಬ್ದ ಬರ್ತದೋ, ಯಾವ ಶಬ್ದದಿಂದ ಮನಸ್ಸಲ್ಲೇ ಕೂಡ್ತದೋ ಅಂಥದೇ ಒಂದು ರೂಪ ಹೊರಗಡೆ ಬರ್ತದೆ. ಮಹಾಕಾಲೇಶ್ವರನ ರೂಪ ಎಷ್ಟು ಚಂದ ಬಂದಿತ್ತು, ಮಂಗಳ ಗೌರಿಯ ರೂಪ ಎಷ್ಟು ಚಂದ ಬಂದದು. ಅಂದ್ರ ಆ ಶಬ್ದ ಗೋಚರ ನಮ್ಮ ವಿಜಯ ವಿಠಲ ಒಲಿವ
ನಮ್ಮ ಜೊತೆಗೆ ಇರ್ತಾರ, ನಮ್ಮ ಜೊತೆ ಕಾಣ್ತೀವಿ, ನಾವು ನೋಡ್ತೀವಿ, ನಾವು ಅದ್ ನಂಬೋದಿಲ್ಲ. ಕಾರಣ ನಾವು ಒಂದೇನೋ ಭ್ರಮೆಯಲ್ಲಿ ಕುತ್ಕೊಂಡಿದ್ದೀವಿ. ಏನಪ್ಪಾ ಅಂದ್ರೆ ಶಂಖ ಚಕ್ರ ಗದಾ ಪದ್ಮಧಾರಿ ಆಗಿರ್ತಕ್ಕಂತಹ ವಾಸುದೇವ ರೂಪಿ ಪರಮಾತ್ಮನೇ ನಮಗೆ. ಅದು ಯಾವಾಗ ಬೇಕು ಅಂದ್ರೆ ಈ ಸಂಸಾರ ಚಕ್ರದ ಬಂಧನದಿಂದ ಹೋಗ್ಬೇಕು ಒಳಗಡೆ. ಸಂಸಾರದ ಮೇಲಿನ ಸಂಪೂರ್ಣವಾದ ಮೋಹ ತೆಗೆದು ಹಾಕೋಬೇಕು. ಆ ಸಂಸಾರ ನಾನ ಹೊತ್ತೀನಿ ಅಂತ ಆ ಭಾವನೆ ನಮ್ಮಲ್ಲದಲ್ಲ, ಅಲ್ಲ, ನನ್ನ ಸಂಸಾರ ಹೊತ್ತದ ಅಂತ ಬರ್ತದೆ. ಇನ್ನೊಂದು ಲೌಕಿಕ ಹೇಳ್ಬೇಕಂದ್ರ, ತಾತ ಮೊಮ್ಮಗ ಇಬ್ಬರು ಜಾತ್ರೆಗೆ ಹೋಗಿರ್ತಾರೆ. ಎಲ್ಲಿ ಮೊಮ್ಮಗ ಯಾರ ಕೈಗಾರ ಬಿದ್ದು ಬಿಡ್ತದನ, ಎಳ್ಕೊಂಡೋಗ್ ಬಿಡ್ತಾನ, ತಾತ ತಂದ್ ಹೆಗಲ ಮೇಲೆ ಕುಡಿಸ್ಕೊಂಡು ಹೋಗ್ತಾನ. ಅಲ್ಲಿ ತೇರ್ ನೋಡ, ಅಲ್ಲಿ ಗೊಂಬೆ ನೋಡ, ಅದನ್ನ ನೋಡಿ ಇದು ನೋಡಿ ತೋರಿಸಿ ಅಡ್ಡಾಡ್ತಾನ. ಆ ತಾತಗ ಆ ಕೂಸಿನ ಭಾರ ಅದ ಹೊರತು ಕೂಸಿ ತಾತನ ಭಾರ ಇಲ್ಲ. ತಾತ ಅಂಬೋದ್ ಯಾವುದು ಒಂದು ಏನಪ್ಪಾ ಅಂದ್ರೆ ಸಂಸಾರ. ಆ ಸಂಸಾರದ ಮೇಲೆ ಮೋಹವನ್ನ ತ್ಯಾಗ ಮಾಡಿ ಮೇಲ್ ಕೂತಂತ ವ್ಯಕ್ತಿಗೆ ಪರಮಾತ್ಮನ ಜಾತ್ರೆ ರೂಪದಲ್ಲ ಪ್ರತಿಯೊಂದು ಆಂಗಲ್ ಅಲ್ಲಿ ಪರಮಾತ್ಮ ಗುಣಗಳು, ರೂಪಗಳು, ಕ್ರಿಯೆಗಳು ಇವೆಲ್ಲವೂ ದರ್ಶನ ಆಗ್ತಾ ಹೋಗ್ತದೆ. ಅದಕ್ಕೆ ಸುಲಭನೋ ಹರಿ ತನ್ನವರೆಗೆ ಅಂತ ಹೇಳ್ತಾರೆ ಶಾಸ್ತ್ರ. ಇದು ನಮ್ಮಲ್ಲೇನಪ್ಪ ಅಂದ್ರೆ ಸಾಧಕ ಮಹನೀಯರಲ್ಲಿ ಬರ್ಬೇಕು ಶಬ್ದ ಗೋಚರ ನಮ್ಮ. ಒಂದೇ ಸಲ ತಕ್ಷಣ ಪರಮಾತ್ಮನ ಇಷ್ಟೆಲ್ಲ ಹರಿಕಧಾಮ ಪಾಲನೆ ಮಾಡೀನಿ, ಇಷ್ಟೆಲ್ಲ ಹರಿಕತಾಂತ ಸಿದ್ಧಿ ಚಿಂತನೆ ಮಾಡ್ಕೊಂಡಿ, ನಾನು ಚಕ್ರಾಬ್ಜವನ್ನೆಲ್ಲ ಸಂಪೂರ್ಣ ಅವಲೋಕನ ಮಾಡ್ಕೊಳಕತ್ತಿ. ನಾನು ಈ ತಕ್ಷಣ ನನಗೇನಪ್ಪ ಶಂಖ ಚಕ್ರ ಗದಾ ಪದ್ಮನ ಪರಮಾತ್ಮ ಬಂದು ದರ್ಶನ ಕೊಡ್ತಾನ ಅಂತ ತಿಳ್ಕೊಂಡ್ರೆ ಸ್ವಲ್ಪ ಕಷ್ಟ. ಶಂಖ ಮತ್ತೆ ಚಕ್ರ, ಗದಾ ಮತ್ತೆ ಪದ್ಮ, ಇವು 4 ಆಯುಧಗಳೇನವಲ್ಲ, ಇದರಲ್ಲಿ ನಾನು ಯಾವ ರೀತಿ ಇದ್ದೀನಿ. ಶಂಖಕ್ಕ ಅಭಿಮಾನಿ ಮಹಾಲಕ್ಷ್ಮಿ, ಚಕ್ರಕ್ಕ ಅಭಿಮಾನಿ ಸುದರ್ಶನ ಅಂತ ಇಟ್ಕೊಂಡ. ಯಾವ ಶಬ್ದದಿಂದ ಯಾವ ಜ್ಞಾನ ಮಹಾಲಕ್ಷ್ಮಿ ನನ್ನೊಳಗೆ ಕುತ್ಕೊಂಡು ಶಬ್ದ ಗೋಚರ ಆಗ್ತಾಳು, ಅಲ್ಲೇ ಆ ಚಕ್ರ ಅದೆಲ್ಲ ಸುದರ್ಶನ ನಂಗೆ ಉತ್ತಮವಾದ ದರ್ಶನ ಕೊಡಿಸ್ತದ. ಆ ಶಬ್ದಗಳು ಯಾರು? ವಾಸುದೇವ, ಒಳಗಿನ ಬಿಂಬರೂಪಿ ಪರಮಾತ್ಮ ಏನ ವಾಸುದೇವ. ಆ ವಾಸುದೇವನ ರೂಪಚಿಂತನ ಇಟ್ಟುಕೊಂಡಾಗ ವಿದ್ಯಾಪಂಚಕದಲ್ಲಿ ವಾಸುದೇವ ಕವಚದಲ್ಲಿ ಬರ್ತಕ್ಕಂಥ ರೂಪ ವಾಸುದೇವ. ಶಂಖ ಮತ್ತು ಚಕ್ರ ಶಬ್ದ, ಆ ಶಬ್ದದೊಳಗ ಆ ಯಾವುದು ವಿದ್ಯೆ, ಅದು ಪರವಿದ್ಯೆ ಇಟ್ಕೊಂಡಿದ್ದೆ ನಾನು. ಆ ವಿದ್ಯೆದ ಚಿಂತನೆ ನನ್ನಲ್ಲಿ ಬಂತು ಅಂದ್ರೆ ಆ ದರ್ಶನ ಉತ್ತಮವಾದ ದರ್ಶನ ಕೊಡ. ಭೂ ಅಂದ ತಕ್ಷಣ ನನಗೆ ಎಲ್ಲಿ ಏನ್ ಗೊತ್ತಾಗ್ತದೆ, ಭೂಮಿ ಗೊತ್ತಾಗ್ತದೆ. ಆ ಸುದರ್ಶನ ಆ ಉತ್ತಮವಾದ ದರ್ಶನ ತೋರಿಸ್ತಾನೆ. ಸಪ್ತಧಾತ್ 14 ಲೋಕದೊಳಗೆ ಭೂಲೋಕ ಏನಪ್ಪ ಅಂದ್ರೆ ಅದು ಉತ್ತಮ ಲೋಕ ಅಂತ ಬರ್ತದೆ. ಅದು ಕಣ್ಣು ಮುಂದೆ ಬರ್ಬೇಕು, ನನಗೆ ಬರ್ತದೆ, ಅದು ತೋರಿಸ್ತಾನ ಆ ರೀತಿಯ. ಅದೇ ಪಿಂಡಾಂಡೊಳಗ ಭೂ ಅಂದ ತಕ್ಷಣ ಚತುರ್ಲ ಕಮಲ ಬರ್ಬೇಕು, ಅದು ತೋರಿಸ್ತಾನ ಅಂತ. ಆ ರೂಪ ಚಿಂತನೆ ನನಗೆ ಯಾವ ಆ ಸಂಸಾರದಿಂದ ಚಕ್ರಾಬ್ಜ ಬಂಡಲನೇ ನನ್ನ ಹೊತ್ಕೊಂಡದ ಅಂತ ತಿಳ್ಕೊಂಡ. ಇದಕ್ಕೆ ಏನ ಅನುಸಂಧಾನ ಮಾಡ್ಕೋಬೇಕಂದ್ರೆ ನಾನು ಪ್ರತಿಯೊಂದು ಹೆಜ್ಜೆ ಎತ್ತಿಡಕಲ್ಕ ಒಂದು ಹೆಜ್ಜೆ ಒಂದು ಚಕ್ರಾಬ್ಜಗಳ ನಡುವೆ ಗುಣಿ ಅಂತಿದ್ದಲ್ಲ, ಅಲ್ಲಿ ಬಲಗತ್ರ ಇನ್ನೊಂದು ಚಕ್ರಾಬ್ಜ ಇಟ್ಕೊಂಡು ಅದ್ರ ಮೇಲೆ ಮತ್ತೆ ಇನ್ನೊಂದು ಪಾದ ಇಡ್ಬೇಕು. ಈ ರೀತಿ ಮಾನಸಿಕವಾಗಿ ಈ ನನ್ನ ಬಿಂಬ ಚಕ್ರಾಬ್ಜ ಮಂಡಲದ ನಡುವೆ ಇರ್ತಕ್ಕಂಥ ಭಗವದ್ರೂಪ ಅಂತ ಯಾವ ಸಾಧಕ ಇಡೀ ಸ್ಥೂಲ ಶರೀರವನ್ನ ಆ ರೀತಿ ಉಪಾಸನೆ ಮಾಡ್ಕೊಂಡು ಹೋದಾಗ ಅಲ್ಲಿ ನಾನು ನೋಡ್ತಕ್ಕಂಥದ್ದೇನು ಕಾಣಿಸ್ತದಲ್ಲ, ಆ ಸುದರ್ಶನ ಮತ್ತು ಶಂಖ ಎರಡು ಅದ್ಭುತವಾದ ಜ್ಞಾನವನ್ನ ಮತ್ತು ರೂಪವನ್ನು ದರ್ಶನ ಕೊಡಿಸ್ತವ. ಮುಖ್ಯ ಪ್ರಾಣದ ಚೇತನ ಆಗಿರ್ತಾರೆ ಗದಾದಲ್ಲಿ ಕುತ್ಕೊಂಡು, ಪದ್ಮದಲ್ಲಿರ್ತಕ್ಕಂಥ ರೂಪ ವಿಶೇಷವಾಗಿ ಆ ಅರಳತಕ್ಕಂಥ ಯಾವುದು ನಮ್ಮ ಒಳಗಿನ ಪದ್ಮ ಹೊರಗಡೆ ಗೊತ್ತಾಗ್ತದೆ. ಅಲ್ಲಿ ಪದ್ಮದಲ್ಲಿ ಬರ್ತಕ್ಕಂಥದ್ದು ಯಾರು?
ಸೀತಾದೇವಿ ಬರ್ತಾಳ, ಪದ್ಮದಲ್ಲಿ ಪದ್ಮಾವತಿ ಬರ್ತಾಳ, ಶ್ರೀನಿವಾಸ ದರ್ಶನ ಆಗ್ತಾನ. ಅವಾಗ 11 ಪದ್ಮಗಳು ಬರ್ತಾವ ನನ್ನ ಹೊರಗಡೆ. ಈ ಭೂಮಿ ಒಳಗೆ ಹುಟ್ಟತಾಳ. ಒಂದೊಂದು ಇಂದ್ರಲ್ಲಿ ಶ್ರೀನಿವಾಸನ ಗತಿ ತೋರಿಸ್ತಾ ಶಂಖ ಚಕ್ರ ಗದಾ ಪದ್ಮಧಾರಿಯಾಗಿರ್ತಕ್ಕಂಥ ಯಾರು ಸ್ತ್ರೀ ಪುರುಷರು ಚಿಕ್ಕ ಚಿಕ್ಕ ಚಕ್ರಾಬ್ಜವನ್ನ ಸಪ್ತಧಾತುಗಳನ್ನ ಹಾಕಿ ರೂಢ ಮಾಡ್ಕೊಂಡಿತ್ತು ಮಾನಸಿಕ ಉಪಾಸನೆ ಮಾಡ್ಬೇಕಾದ್ರೆ, ಇದನ್ನ ಮನೆಯಾಗ ದೇವ್ರ ಪೂಜೆ ಮಾಡಬೇಕಾದ್ರೆ ಆ ಚಕ್ರಾಬ್ಜವನ್ನ ಅನುಸಂಧಾನ ಮಾಡ್ಕೊಂಡು ಆ ತಟ್ಟಿ ಒಳಗೆ ಚಕ್ರಾಬ್ಜ ದರ್ಶನ ಮಾಡ್ಕೊಂಡು ಅಲ್ಲಿ ಸಾಲಿಗ್ರಾಮ ಅಲ್ಲಿ ಮೂರ್ತಿ ಇಟ್ಟು ಆ ಶಂಖೋದಕದಿಂದ ಏನಪ್ಪಾ ಅಂದ್ರೆ ಮೊದ್ಲು ಧೂಳ ತೆಗಿಬೇಕು, ಆಮೇಲೆ ಶಂಖದಿಂದ ಅಭಿಷೇಕ ಮಾಡ್ತೀವಲ್ಲ ಅದೆಲ್ಲ ಸಂಪೂರ್ಣವಾಗಿ ಚಕ್ರಾಬ್ಜವನ್ನ ಮೇಲೆ ನಾವು ಮೂರ್ತಿ ಇಟ್ಟು ಪೂಜೆ ಮಾಡಿ ಅಂತ ಬರಬೇಕು. ಅದೇ ರೂಪ ತತ್ ಪರಿವಾರ ದೇವತೆಯಿಂದ ಈ ಸ್ಥೂಲ ಶರೀರರಿದ್ದಾನ ಪರಮಾತ್ಮ ಅಂತ ಅನುಸಂಧಾನ ಮಾಡ್ಕೊಂಡಾಗ ಮಾತ್ರ ಆ ಚಕ್ರಾಬ್ಜ ಮಂಡಲದ ಮೇಲೆ ನಾನು ಅಧಿಕಾರ ಸ್ಥಾಪನೆ ಮಾಡ್ದಂಗ. ಒಂದೇ ಸಲ ಆ ಚಕ್ರಾಬ್ಜ ಮಂಡಲ ಸಂಪೂರ್ಣ ಹಂಗ ಅನುಸಂಧಾನ ಆಗ್ತದ ಅಂತಂದ್ರೆ ದೊಡ್ಡ ತಪ್ಪಾಗ್ತದೆ. ನಾನು ಹೆಂಗ ನೋಡ್ತೀನಿ ಹಂಗಂಗ ಆ ಚಕ್ರ ತಿರ್ತಾ ಹೋಗ್ತದೆ. ಇದನ್ನ ಲೌಕಿಕ ದೃಷ್ಟಾಂತ ನಿಮ್ಗೆ ಕೊಡ್ಬೇಕಂತಂದ್ರೆ ಸಿನಿಮಾಕ್ಕ ನೋಡ್ತೀವಿ ನಾವು. ಸಿನಿಮಾದ ಒಳಗ ಆ ಪ್ರೊಜೆಕ್ಟರ್ ರೂಮ್ ಅಂತ ಇರ್ತದೆ, ಪ್ರೊಜೆಕ್ಟರ್ ರೂಮ್. ಅಲ್ಲಿಂದ ಬರೀ ಬೆಳಕು ಕಾಣ್ತದ. ಆ ಪ್ರೊಜೆಕ್ಟರ್ ರೂಮ್ ಒಳಗ ಚಕ್ರ 2 ಇರ್ತವ. ಒಂದು ಖಾಲಿ ಚಕ್ರ ಇರ್ತದೆ, ಒಂದು ತುಂಬಿ ಚಕ್ರ ಇರ್ತದೆ. ಆ ಖಾಲಿ ಚಕ್ರ ತುಂಬಿ ಚಕ್ರದ ಇದ್ದಂತ ಫಿಲ್ಮ್ ಅನ್ನ ಇದ್ರೊಳಗೆ ತುಂಬ್ತಾ ಹೋಗ್ತದೆ. ಒಂದು ಕೈ ಹಿಂಗ್ ಮಾಡ್ಬೇಕಾರೆ 100 ಚಿತ್ರಗಳು ರೂಪಗಳು ಬಂದು ಹೋಗ್ತವೆ ಟಕ್ಕಂತ. ಬರೇ ಒಂದ್ ಕೈ ಹಿಂಗ್ ಎತ್ತಿ ಇಳಿಸಿ ಬಿಟ್ಟ ಅಂದ್ರೆ ಆ ರೀತಿ ಚಕ್ರದ ಸುದರ್ಶನ ರೂಪ ನನಗೆ ಒಂದು ಭಗವದ್ ರೂಪ ಅಲ್ಲ. ನನ್ನ ಕಾಲು ಹಿಂಗೆ ಎತ್ತಿಟ್ಟಾಗ ಒಂದು ಭಗವದ್ ರೂಪ, ಅಲ್ಲಿ ಕಾಣ್ತಕ್ಕಂಥ ರೂಪ, ಅಲ್ಲಿ ಕಾಣ್ತಕ್ಕಂಥ ಚಿಂತನೆ, ಆ ಜ್ಞಾನ, ಆ ಕಾರ್ಯ ಎಷ್ಟು ಅದ್ಭುತ. ಶಬ್ದ ಗೋಚರ ನಮ್ಮ ವಿಜಯ ವಿಠಲ ಒಲಿವ. ಜೊತೆಗೆ ಸಿದ್ಧ ಸಾಧನವಿದು ಬಿಂಬ ಕಾಂಬೋದಕ್ಕೆ ಪದ್ಮವಲ್ಲಭ ನಮ್ಮ ವಿಜಯ ವಿಠಲ ಒಲಿವ. ವಿಜಯ ವಿಠಲ ಹೆಂಗ್ ಕಾಣ್ತ ನನಗೆ ಅಂದ್ರೆ ಆ ಪ್ರತಿಯೊಂದು ಹೆಜ್ಜೆಯಲ್ಲೂ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ ಗೆಜ್ಜೆಯ ಕಾಲುಗಳ ಧನಿಯ ತೋರುತ್ತ ಮಜ್ಜಿಗೆ ಒಳಗಿನ ಬೆಣ್ಣೆಯಂತೆ ಅಂತ ಪುರಂದರಾರು ಏನ್ ಹೇಳ್ತಾರ. ಸಂಸಾರದ ಈ ಚಿಂತನೊಳಗ ಆ ಮಜ್ಜಿಗೆ ಕಟ್ಟಿತ ಸಂಸಾರದ ಈ ಮನಸ್ಸನ್ನ ಮಥನ ಮಾಡ್ಕೊಂಡ ಬರ್ತಕ್ಕಂಥ ರೂಪಗಳು ಸಜ್ಜನ ಸಾಧು ಪೂಜೆ ಒಳಗೆ ಹೆಂಗ್ ಬರ್ಬೇಕು, ಅದು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೋಬೇಕಂದ್ರ ಒಂದು ಚಕ್ರ, ಅದ್ರ ಮತ್ತೆ ಮುಂದೊಂದು ಚಕ್ರ, ಇಲ್ಲೊಂದು ಹೆಜ್ಜೆ ಅಲ್ಲೊಂದು ಹೆಜ್ಜೆ, ಅಲ್ಲಿ ಜ್ಞಾನದಿಂದ ಅನುಸಂಧಾನ ಮಾಡ್ಕೊಂಡು ಹೋದಾಗ ಲಕ್ಷ್ಮಿ ಗೆಜ್ಜೆ ಕಾಣ್ತದ. ನನಗೆ ಅನುಸಂಧಾನ ಬರುತ್ತೆ ಶಂಖದಿಂದ, ಶಂಖೋದಕದಿಂದ. ಆ ಏನ್ ಮಾಡಿದ್ರು ವ್ಯಾಸರಾಯರು ಆ ಶಂಖೋದಕವನ್ನ ಮಾಡಿ ಆ ನೀರನ್ನ ಪ್ರೋಕ್ಷಣೆ ಮಾಡಿದ್ರೆ ಅಲ್ಲಿರ್ತಕ್ಕಂಥ ದೈತ್ಯ ಬಿಟ್ಟು ಹೋದ. ನನ್ನ ಒಳಗಿರ್ತಕ್ಕಂಥ ದೈತ್ಯ ಗುಣಗಳು ಆ ಶಂಖೋದಕದಿಂದ ನನ್ನೊಳಗೆ ಹೋಗ್ತವಲ್ಲ. ಆ ಅನುಸಂಧಾನ ನಮ್ಮಲ್ಲಿ ಏನಪ್ಪ ಬರಬೇಕು ಅಂತ ಹೇಳ್ತಾರೆ. ಇದು ನಮ್ಮಲ್ಲಿ ಎಷ್ಟು ಅದ್ಭುತ ಉಪಾಸನೆ. ಇದು ಈ ರೀತಿ ಯಾವ ಸಾಧಕ ಉಪಾಸನೆ ಮಾಡ್ಕೊಂಡು ಹೋಗ್ತಾನೆ ಅವನಿಗೆ ಭಗವಂತ ತನ್ನ ಐಹಿಕ ಮತ್ತು ಪಾರಮಾರ್ಥಿಕ 2 ಅನುಸಂಧಾನ ಕೊಡ್ತಾನೆ. ಅದಕ್ಕೆ 2 ಚಕ್ರ ಅಂತ ಹೇಳಿದ. ಅದನ್ನೇ ನಿನ್ನೆ ಬಂದಾಗ ಏನ್ ಬಂದಿತ್ತು ಅಂದ್ರೆ ಅಜಾದಿ ಭಗವದ್ ರೂಪಗಳು 2 ವ್ಯಾಪಾರ, ಅಂತರ್ ಮತ್ತು ಬಹಿರ್ ಅಂತ. ಸ್ಥೂಲದ ಹೊರಗಡೆ, ಸ್ಥೂಲದ ಒಳಗಡೆ. ನೀನು ಹೊರಗಡೆ ಎಲ್ಲ ತುಂಬ್ಕೊಂಡಿಯ, ಅದು ಒಳಗ್ ಖಾಲಿ ಅದ, ಅಲ್ಲಿ ಕೊಡ್ಬೇಕು. ಇಲ್ಲ ಒಳಗೆ ತುಂಬಿ ಅದ, ಹೊರಗೆ ತುಂಬ್ಕೋಬೇಕು. ಪ್ರೊಜೆಕ್ಟರ್ನಲ್ಲಿ ಖಾಲಿ ಹೆಂಗೆ ಕಾಣುತ್ತೆ, ಅದು ರೂಪ ನನಗೆ ಬರಬೇಕು. ಅದು ವಿಶೇಷವಾಗಿರ್ತಕ್ಕಂಥ ದರ್ಶನಕ್ಕೆ ನಾನು ಭಾಗ್ಯನಾಗಬೇಕು. ನಿಮ್ಗೆ ಅರ್ಥ ಆಗ್ಯದ ಅಂತ ಅನ್ಕೋತೀನಿ. ಅಂದ್ರ ಶಬ್ದ ಗೋಚರ ನಮ್ಮ ವಿಜಯ ವಿಠಲ ಒಲಿವ ಅಂತ ಪಂಚಮಾತ್ರಕ್ಕೆದೊಳಗೆ ಬರೀ ಶಬ್ದಕ್ಕೆ ಅದು ಏನಪ್ಪ
ಬೃಹಸ್ಪತಿ ಆಚಾರ್ಯ ಅನುಗ್ರಹಕ್ಕೆ ಪಾತ್ರ ಆದ ಮಾತ್ರ. ಅಲ್ಲಿ ಗುರುಗಳ ಅನುಗ್ರಹ ಆಗ್ಲಿಲ್ಲ ಅಂದ್ರೆ ಏನಾಗ್ತದೆ, ದೇವತೆಗಳ ಕಾರ್ಯ ಎಲ್ಲ ಸಾಧನ ಮುಂದೆ ಏನ್ ಮಾಡೋದು ಗೊತ್ತಾಗೋದಲ್ಲ, ದೈತ್ಯರ ಆವೇಶ ಆಗ್ತಾರೆ. ದೈತ್ಯರು ಶುಕಾಚಾರ್ಯರು ಎಷ್ಟು ಹೇಳ್ತಾರ, ಯಾರಿಗೆ? ಬಲಿಗೆ. ಹುಚ್ಚಿದ್ದೀರಿ ನೀನೇನಪ್ಪ ಅಂದ್ರ ಆ ಬಾಲಕಿಗ ದಾನ ಕೊಡಬೇಡ, ಅವ ಮೋಸಗಾರ ಇದ್ದಾನ, ಅವನಿಂದೆಲ್ಲ ಹರಣ ಮಾಡ್ಕೊತಾನ ಅಂತ ಎಷ್ಟು ಗುರುಗಳ ಮಾತನ್ನ ಹೇಳ್ತಾರ. ಕಡೆಗೆ ಆ ಬಾಲಕ ತನ್ನ ಶಿಷ್ಯನ ರಕ್ಷಣೆ ಮಾಡ್ಬೇಕಂತ ತಾವು ಒಂದು ಕ್ರಿಮಿಯಾಗಿ ಆ ನೀರಿನ ಒದಕದ ಪಾತ್ರಗಳು ಕೊಡ್ತಾರ. ಆ ವಿಷ್ಣು ಕಡ್ಡಿತೊಂದು ಹಾಕಿ ತೆಗೆದು ಹಾಕ್ತಾನ, ರಕ್ತದ ನೀರು ಬರ್ತದ. ಅಂದ್ರ ಅಲ್ಲ ಗುರುಗಳ ಮಾತನ್ನ ಮೀರಿದ್ರೆ ಏನಾಯ್ತು ಅಂದ್ರೆ ಆ ಬಲೀಂದ್ರ ಬಂಧನದಲ್ಲಿ ಬಿದ್ದ, ದೇವತೆಗಳು ಬಲಿಯ ಬಂಧನದಿಂದ ಹೊರಗಡೆ ಹೋಗ್ತಾಯಿ. ಜ್ಞಾನ ಅಜ್ಞಾನ ಬಂಧ ಮೋಕ್ಷ, ಸೃಷ್ಟಿ ಸ್ಥಿತಿ ಲಯ ನಿಯಮನ, ಜ್ಞಾನ ಅಜ್ಞಾನ ಬಂಧ ಮೋಕ್ಷ. ಜ್ಞಾನ ನನಗ ನನ್ನ ಬಂಧನದಿಂದ ಮೋಕ್ಷ ಆಗ್ತದೆ, ಅಜ್ಞಾನ ನನ್ನ ಬಂಧನಕ್ಕೆ ಕಾರಣ ಆಗ್ತದೆ. ಈ 8 ರೂಪಗಳು ಸೃಷ್ಟಿ ಸ್ಥಿತಿ ಲಯ ನಿಯಮನ ಅಂತ ಬರ್ತಲ್ಲ, ಇವು ಜ್ಞಾನ, ಇವು 5 ಪರಮಾತ್ಮನ ಪಂಚರೂಪಗಳು ಅಂತ. ತೈಜಸ ಪ್ರಾಜ್ಞ ತುರ್ಯ ಆತ್ಮ ಅಂತ. ಇದು ಯಾವ ಸಾಧಕ ಉಪಾಸನೆ ಇಟ್ಕೊತಾನ, ಅನುಸಂಧಾನ ಮಾಡ್ಕೊಂಡು ಹೋಗ್ತಾನ ಅಂತ ವ್ಯಕ್ತಿಗೆ ಕೂತಲ್ಲೇ ನಿಂತಲ್ಲೇ ಕಂಡಲ್ಲಿ ಹರಿರೂಪವ ಕಾಂಬುವರು ಎಂಬೋ ಉತ್ತಮ ಚಿಂತನೆ ನಮ್ಗೆ ಗೋಚರ. ರೂಪ, ಶಬ್ದ, ಸ್ಪರ್ಶ, ರಸ, ರೂಪ, ಗಂಧ. ಆ ಮರಳಿನ ಕಣಗಳೊಳಗೆ ಗೋಪಿಕಾ ಸ್ತ್ರೀಯರ ಸ್ಪರ್ಶದಿಂದ ಬಂದದ್ದು ಆ ಭಕ್ತಿಯ ರಸ. ಆ ರಸದ ಪರಾಕಾಷ್ಠೆ ನಿನ್ನೆ ಯಾರು ತಗೊಂಡು ಹೋಗಿದ್ರು? ಅಕ್ರೂರ ತಗೊಂಡು ಹೋಗಿದ್ದ, ಕೃಷ್ಣಕ್ಕೆ ಕೊಟ್ಟ, ಅತ್ತಲ್ ನೋಡ್ಕೊಂಡು. ಹೌದಲ್ಲ? ಇಲ್ಲೇನಂತು ಮಣ್ಣು ಬಂತು, ರಸ ಭಕ್ತಿ ರಸ ಬಂತು, ಅಲ್ಲಿ ಗೋಪಿಕಾ ಸ್ತ್ರೀಯರ ಚಿತ್ರಣ ಬಂತು, ಅಲ್ಲಿ ಅಕ್ರೂರ್ನಲ್ಲಿ ನಿಂತು ಮತ್ತೇನಪ್ಪ ಗೋಪಿಕಾ ಸ್ತ್ರೀಯಲ್ಲಿ ನಿಂತು ಬಂದದ್ದು ಶಬ್ದ ಬಂತು. ಈ ಶಬ್ದ ಆತನ ರೋಗ ನಿವಾರಣೆ ಆಗ್ತದೆ. ಕೃಷ್ಣಗೆ ರೋಗ ಅದನ್ನ, ಆತಗೆ ರೋಗ ಅದ. ಯಾಕಂದ್ರೆ ನನ್ನ ಭಕ್ತದಂತ ಬರ್ತಾ ಇಲ್ಲಲ್ಲ ಅಂಬ ಒಂದು ದೊಡ್ಡ ರೋಗ ಆತಿ. ನನ್ ಮುಂದೆ ಕುತ್ಕೊಂಡಿರ್ತೀನೋ, ನಾನು ನಿಮ್ ಮುಂದೆ ಕೂತೀನಿ, ಇಳಿಗಣ್ಣು ಬಂದ್ಬಿಟ್ಟವ ನನ್ನ ಮಕ್ಕಳಿಗೆಲ್ಲ ಅಂತ ಹೇಳ್ತ. ರಾತ್ರಿ ಕಣ್ಣು ಕಾಣಂಗಿಲ್ಲ, ಇಳಿಗಣ್ಣು ಅಂತ. ಅಜ್ಞಾನ ಕತ್ತಲು ಹೊತ್ತು ಮುನಿಗಿದ ತಕ್ಷಣ ಕಣ್ಣ ಕಾಣಂಗಿಲ್ಲ. ನಮಗ್ ಬೆಳಕರ್ತಾನೆ ಕಣ್ಣು ಕಾಣೋದು, ನಮಗೆ ಇನ್ನು ಬೆಳಕೇ ಹರಿದಿಲ್ಲ. ಹಿಂಗಾಗಿ ನನಗೆ ಒಳಗೂ ಕತ್ತಲು ಮತ್ತು ಹೊರಗೂ ಕತ್ತಲು, ಆ ಪರಮಾತ್ಮನ ಕಾಣ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಉತ್ತಮ ಜ್ಞಾನಿಗಳ ಸವಾಸ ಮಾಡಿ, ಉತ್ತಮ ಗ್ರಂಥದ ಅವಲೋಕನ ಮಾಡಿ, ಗ್ರಂಥದ ಅರ್ಥವನ್ನ ಅನೇಕ ಜನ ಜ್ಞಾನಿಗಳು ಇವತ್ತ ಪುಂಖಾನುಪುಂಖವಾಗಿ ಹೇಳ್ತಾ ಹೋಗ್ತಾ ಇದ್ದಾರೆ. ದೊಡ್ಡ ಅನುಕೂಲ ಮಾಡಿಕೊಟ್ಟಿದ್ದಾರೆ ಪರಮಾತ್ಮ ಆ ಎಲ್ಲ ಸಾಧಕರಿಗೆ. ಇದು ನಮ್ಮ ಉಪಾಸನೆಗೆ ಚಿಂತನೆಗೆ ಅತ್ಯಂತ ಸಮೀಪ ಇರ್ತಕ್ಕಂಥ ರೂಪ. ಅದಕ್ಕೆ ಷೋಡಶೋಪಚಾರ ಅಂತ ಬರ್ತದೆ, ಷೋಡಶಿ ಮತ್ತು ಚತುರ್ದಶಿ ಅಂತ ಬರ್ತದೆ. 16 ಕೈಗಳಿಂದ ಉಳ್ಳಂತಹ ನರಸಿಂಹ, ಷೋಡಶ ಭಾವ ನರಸಿಂಹ ಉಪಾಸನೆ ನನ್ನ ದೇಹದೊಳಗೆ ಹೆಂಗಾಗಬೇಕು, ಆ ಷೋಡಶ ಭಾವ 8 ಯಾವ ಆಗ್ಬೇಕು. ಒಂದು ವಿಶೇಷ ಹೇಳಬೇಕಾಗ್ತದೆ.
2 8 ಅಂದ್ರೆ 16 ಆಗ್ತದೆ ಎಡಬಲ ಅಂತ. ಎಡಕ್ಕೆ 8 ಕೈ, ಬಲಕ್ಕೆ 8 ಕೈ ಅಂದ್ರೆ ನಮ್ಮ ಪ್ರಾಜ್ಞಮೂರ್ತಿ ಪರಮಾತ್ಮ ಎಂತಾನ ಕಮಲದಲ್ಲಿ ಎಷ್ಟು ದಳವಾತಿಗೆ 8 ಕೈ ಎಷ್ಟೋ 8 ಅಷ್ಟಾಯುಧ ಹೆಂಡು ಹಿಡ್ಕೊಂಡಿದ್ದಾರೆ. ಅಂದ್ರೆ ಅನಿರುದ್ಧ ದೇಹದಲ್ಲಿ 8 ಮತ್ತು ಸ್ಥೂಲ ದೇಹದಲ್ಲಿ 8 16 ಏನಪ್ಪ ಆಯುಧಗಳನ್ನು ಹಿಡ್ಕೊಂಡಿದ್ದಾನೆ ಪುರುಷೋತ್ತಮ ನಾಮಕಾರಿ ನಮ್ಮ ದೇಹದೊಳಗ. ನಾವು ಈ ರೀತಿ 8 ಉಪಾಸನೆ ಇಟ್ಟುಕೊಂಡು ಹೋದಾಗ 8 ಅಕ್ಕಲೆ ಎಷ್ಟು ಬರ್ತದೆ? 32 ಭಗವದ್ರೂಪಗಳ ಉಪಾಸನೆ ಬರ್ತದೆ. 32ರ ಮೂಲ ರೂಪ ಯಾವುದು? ಪರಮಾತ್ಮನ ರೂಪ ಕಕ್ಷ. 32 ಕಕ್ಷದಲ್ಲಿರ್ತಕ್ಕಂಥ ಸಮಸ್ತ ದೇವತೆಗಳ ಆಕಾರ, ರೂಪ, ಶಬ್ದ, ಗುಣ, ಕ್ರಿಯೆ ಇವೆಲ್ಲವೂ ಪರಮಾತ್ಮನ ಪರಿಪೂರ್ಣವಾಗಿರ್ತಕ್ಕಂಥ ಒಂದು ದೊಡ್ಡ ವಿರಾಟ್. ಆ ವಿರಾಟ್ ರೂಪನೇ ನಮ್ಮ ಈ ಸ್ಥೂಲ ರೂಪ. ಈ ಸ್ಥೂಲ ವಿರಾಟ್ ರೂಪ ಗೋಪಾಲರಾಯರು ಬಹಳ ಅದ್ಭುತವಾದ ಉಪಾಸನೆಯನ್ನ ಕೊಟ್ಟಿದ್ದಾರೆ. ಹ್ಯೂಮನ್ ಅಂದ್ರೆ ಮನುಷ್ಯನ ಒಂದು ಆಕಾರ ಮಾಡಿ ಅದ್ರೊಳಗೆ ಸಂಪೂರ್ಣವಾಗಿರ್ತಕ್ಕಂಥ ವಿರಾಟ್ ರೂಪ ಚಿಂತನೆ ಕೊಟ್ಟಿದ್ದಾರೆ. ಅಂದ್ರೆ 8 4 32 4 ದೇಹದ ಒಳ ಇರ್ತಕ್ಕಂತಹ ಅಷ್ಟಭುಜಾಕೃತಿಯ ಭಗವದ್ ರೂಪಗಳ ಉಪಾಸನೆ ಮಾಡ್ತಾ ಹೋದಾಗ ಸ್ಥೂಲ, ಅನಿರುದ್ಧ, ಲಿಂಗ, ಸ್ವರೂಪ ಇಲ್ಲಿ 4 ಭಗವದ್ ರೂಪಗಳು 8 4 32 ಭಗವದ್ ರೂಪಗಳಾಗ್ತವೆ. 32 ಕಕ್ಷದ ರೂಪಗಳು ಬೇರೆ 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 ಭಗವದ್ನ ರೂಪಗಳು ಬರ್ತವಲ್ಲೇ. 80 ಏನಪ್ಪ 4 ಲಕ್ಷ ಯೋನಿಯಲ್ಲಿ ಬರ್ತಕ್ಕಂಥ ಒಂದೊಂದು ಭಗವದ್ ರೂಪನು ನಮಗೆ ವಿಶ್ವರೂಪದ ಉಪಾಸನೆಗೆ ಅನುಕೂಲ ಆಗ್ತದೆ. ಇದಕ್ಕೆ ವಿಶ್ವೋಪಾಸನೆ ಅಂತ ಗಣಪತಿ ಈ ರೀತಿ ವಿಶ್ವೋಪಾಸನೆ ಮಾಡಿಕೊಂಡ್ರು ಅಲ್ಲನೆ ಅವ್ರಿಗೇನಾಯ್ತು? ಆ ವಿಶ್ವ ಚಕ್ಷುವಿನ ಹತ್ರ ಅಧಿಕಾರ. ಆಕಾಶ ಎಲ್ಲಿಲ್ಲ, ಎಲ್ಲ ಕಡೆ ಇದೆ, ಎಲ್ಲ ಕಡೆ ಗಣಪತಿ ಇರ್ತಾನೆ. ನಾವು ನೋಡ್ಲಕ್ ಬರೀ ಆಕಾಶಕ್ಕೊಂದು ಅಭಿಮಾನಿ ಅಂತ ಹೇಳ್ತೀನಿ. ಇದು ಸಾಧಕನಾದಂಥ ವ್ಯಕ್ತಿ ಶಬ್ದ ನನಗೆ ಬೇಕು, ಉತ್ತಮವಾದ ಶಬ್ದ ಬೇಕು ನನಗೆ ಅಂದ್ರೆ ಏನು? ಇಲ್ಲ ಉತ್ತಮ, ಅಧಮ ಮತ್ತು ಮಧ್ಯಮ ಅಂತ 3 ಬರ್ತವೆ ಶಬ್ದಗಳು. ಉತ್ತಮ ಶಬ್ದಕ್ಕೂ ಮಧ್ಯಮ ಶಬ್ದಕ್ಕೂ ಅಧಮ ಶಬ್ದಕ್ಕೂ ಇರ್ತಕ್ಕಂಥ ವ್ಯತ್ಯಾಸ ಬಹಳ ಏನಪ್ಪ ಸ್ವಚ್ಛಂದ. ಅದ್ ನಾನು ಅರ್ಥ ಮಾಡ್ಬೇಕು. ಅದಕ್ಕೆ ಉತ್ತಮ, ಮಧ್ಯಮ, ಅಧಮ ಅಂತೇಳಿ 3 ರೂಪದಿಂದ ಸ್ಥೂಲ ಶರೀರವಿಲ್ಲ. ಅಂದ್ರೆ ಯಾರು? ನಮ್ಮ ಶ್ರೀ ಭೂ ದುರ್ಗಾ ರಮಣ ಇರುವಂತಹ ಬಿಂಬ. ಇದರಲ್ಲಿ ರಜೋ ಸ್ವಭಾವ, ತಮೋ ಸ್ವಭಾವ ಮತ್ತು ಸತ್ವ ಸ್ವಭಾವದಿಂದ ಕೂಡಿದಂತ ಸಮಸ್ತ ಆ ಗುಣಗಳು ಅಲ್ಲಿ ಪರಮಾತ್ಮನ 8 ರೂಪಗಳು. ಒಂದೊಂದು ಗುಣದಲ್ಲಿ 8 ರೂಪಗಳ ಉಪಾಸನೆಯನ್ನು ಮಾಡಿಕೊಡ್ತಕ್ಕಂಥ ಕಾರ್ಯ ಪರಮಾತ್ಮ ನಮಗ ಮಾಡಿಸ್ತಾ ಇದ್ದಾನೆ. ನಮ್ಗೆ ಈ ರೀತಿ ಸಾಧಕನಾದಂಥ ವ್ಯಕ್ತಿ ಏನಪ್ಪ ಅಂದ್ರೆ ಚಿಂತನೆಗೆ ಬಂತು ಅಂದ್ರೆ ಅವ ಧನ್ಯನಾಗ್ತಾನೆ. ಅದಕ್ಕೆ ಚಕ್ರಾಬ್ಜ ಮಂಡಲ ಯಾಕೆ ತಗೋಬೇಕು? ನಾವು ಅಜಾದ 51 ಭಗವದ್ ರೂಪಗಳು ಯಾಕೆ ಉಪಾಸನೆ ಮಾಡಬೇಕು? ಅನುಸಂಧಾನ ದೇಹಕ್ಕೆ ಮಾಡ್ಕೋಬೇಕು. ಸುಮ್ಮನೆ ಅಲ್ಲ ಚಿತ್ರ ಬರೆದು ಗೋಡೆಗೆ ಚಿತ್ರಪಟನ ಹಾಕಿ ಅದಕ್ಕೆ ಕೈ ಮುಗಿದ್ಬಿಟ್ರೆ ಏನಪ್ಪ ಕನ್ನಡಿ ಒಳಗಿನ ಗಂಟು ನನ್ನ ಆಪತ್ತಿ ಆಗ್ತದ? ದೊಡ್ಡ ಅಕೌಂಟ್ ಬಂಗಾರದ್ದು ನನ್ನ ಅಕೌಂಟ್ನಾಗ ಗೋಪಾಲ ಅಲ್ಲಿ ನೋಡು ಕನ್ನಡ ಕಾಣ್ತದ ಅಂತ ಸ್ವಾಮಿ ಹೇಳ್ಬಿಟ್ಟ. ನಾ ಕನ್ನಡ ನೋಡ್ಕೊಂಡೆ. ಈ ಖರ್ಚಿಗೆ ಬೇಕಲ್ಲ ನನಗ ಅಂಬುದು ಅನುಭೋಗ. ನಾವೇನಾಗಿವ ಅಂದ್ರೆ ಕನ್ನಡಿ ಒಳಗಿನ ಗಂಟನ್ನು ನೋಡಿ ಆನಂದ ಪಡ್ಲ ಕಟ್ಟಿ ಹೊರ್ತು ನನ್ನ ಆಪತ್ತಿಗೆ ಅದನ್ನ ಹೆಂಗ್ ಬಳಸ್ಕೋಬೇಕಂತ ಗೊತ್ತಿಲ್ಲ. ಇದೇ ವ್ಯತ್ಯಾಸ. ಸಂಸಾರ ಬಂಧನದಿಂದ ನಾನು ಬಿಡುಗಡೆ ಹೊಂದಬೇಕು. ಇದನ್ಗೆ ಆಪತ್ತದ. ಈ ಆಪತ್ತನ್ನು ತೆಗಿಲಕ್ಕೆ ಆ ಚಕ್ರ ಹೆಂಗ ಹೊಡಿಬೇಕು, ಆ ದರ್ಶನ ಸುದರ್ಶನ ಹೆಂಗಾಗಬೇಕು ನನಗೆ, ಅದು ಸುಭದ್ರವಾಗಿ ನನ್ನ ಹತ್ರ ಹೆಂಗ್ ಬರಬೇಕು ಎಂಬ ಚಿಂತನೆ ನಮ್ಮಲ್ಲಿ ಸದಾ ಜಾಗೃತಿ ಇದ್ದಾಗ ಪರಮಾತ್ಮ ನಮಗೆ ಅದನ್ನ 100% ಕೊಡಿಸ್ತಾನೆ. ಇವತ್ತಿನ ಈ ಇದ್ರೊಳಗೆ ವಿಚಾರ ಅಂದ್ರೆ
ಎರಡು ಅನುಸಂಧಾನ. ಒಂದು ಸ್ಥೂಲ ಶರೀರಕ್ಕೆ ನನ್ನ ಪಾದ ಎತ್ತಿ ಹೊರಗೆ ಇಡಬೇಕಾದ್ರೆ, ಒಂದು ಪಾದ ಎತ್ತಿಟ್ಟಂದ್ರೆ ಆ ಪಾದದಷ್ಟೇ ಒಂದು ಚಕ್ರಾಬ್ಜಿಕ ಮಂಡಲ ಮಾನಸಿಕ ನಿರ್ಮಾಣ ಮಾಡ್ಕೊಂಡು, ಅದಕ್ಕೆ ಹೇಳ್ತಾರೆ ದಾಸರಾಯರು, ಪಾದಕ್ಕೆ ಕಂಟಕ ಶೀಕಿತ ಮೊದಲಾದವು ಬಾಧಿಸುವು ಏಕಾದಶಿ ಇಂದ್ರಗಳ ಬಿಡದೆ ವೃಷಿಕ ಪರ ಮೂರ್ತಿಯ ಸಾಧರಲ್ಲಿ ಏನ್ ಅಪರಾಧ ಮಾಡಿ ಸರಿಯೇ. ಪಾದಕ್ಕೆ ಕಂಟಕ ಯಾವುದು? ಪಾದಕೆಗೆ ಯಾವುದು ಚಕ್ರಾಬ್ಜಿ ಮಂಡಲವೆಂಬ ಪಾದಕೆ ಇತ್ತಂದ್ರೆ ಈ ಕಂಟಕಗಳು ಯಾವ ಬರೋದಿಲ್ಲ, ನನಗೆ ದುಃಖ ಬರೋದಿಲ್ಲ, ಮುಳ್ಳು ಬರೋದಿಲ್ಲ, ಇಂದ್ರಿಯ ದೋಷಗಳು ನನಗೆ ಬರೋದಿಲ್ಲ. ಅಲ್ಲಿ ಘೃಣಿ ಇದ್ದಾನ, ಘೃಣಿಯ ಮಧ್ಯೆ ಪಾದ ಒಂದದ, ಈ ಕಡೆ ಇನ್ನೊಂದು ಘೃಣಿ ಮಧ್ಯೆ ಒಂದು ಪಾದ ಅದ. ಅಂತ ದೃಢವಾಗಿ ನಾನು ಉಪಾಸನೆ ಮಾಡ್ಕೊಂಡು ಹೋದೆ ಅಂದ್ರೆ ಅಲ್ಲಿ ಶ್ರೀ ಭೂದುರ್ಗಾರಮಣ 3 ರೂಪ ಬರ್ತವೆ. ಇಚ್ಛಾ ಜ್ಞಾನ ಕ್ರಿಯ ಎಲ್ಲಿಂದ ಪ್ರಕಟ ಆಗ್ತದೆ ಅಂದ್ರೆ ಬುಡಕಿಂದ ಭೂದೇವಿ ಹತ್ರ ಕ್ರಿಯೆ ಬರ್ತದ, ಅಲ್ಲಿಂದ ಇಚ್ಛಾ ಬರ್ತದ. ಜ್ಞಾನ ಮೇಲಿಂದ ಬರ್ತದೆ. ನನ್ನ ಇಚ್ಛಾ ಜ್ಞಾನ, ನನ್ನ ಇಚ್ಛೆ ಬಂದಲ್ಲಿ ನಾನು ಹೋಗ್ತೇನೆ ಅಂತ ಹೇಳ್ತೇನೆ. ನಾನು ಕಾಯ ವಾಚ ಮನಸ ರೂಪದಿಂದ ಎಲ್ಲೇ ಈ ರೂಪ ನನಗೆ ಗೊತ್ತಾಗ್ತದೆ. ಪರಮ ಪೂಜ್ಯ ವಿಜ್ಞಾನಿ ತೀರ್ಥರು ಶ್ರೀಪಾದರಾಜ ಮಠ ಅವ್ರು ಚಕ್ರಾಬ್ಜಿ ಮಂಡಲ ಸಿದ್ಧಿ ಮಾಡ್ಕೊಂಡು, ನನಗೂ ಅವ್ರಿಗೂ ಒಂದ್ಸಲ ಕುತ್ಕೊಂಡು ಬೈಠಕ್ ಆಗಿತ್ತು 95-96. ಮಾತಾಡ್ತಾ ಕುತ್ಕೊಂಡಾಗ, ಗೋಪಾಲ ಇದು ಹಿಂಗದಲ್ಲ, ಹೌದ್ ಬುದ್ಧಿ ಹಿಂಗ ಯಾಕೆ ವಿಚಾರ ಮಾಡಬಾರ್ದು ನಾವು ಅಂತ ಉಪಾಸನೆ ಇಟ್ಕೊಂಡು ಅವ್ರು ಬಹಳ ಆನಂದ ಪಟ್ರು. ಇರೋದ ಹಂಗದಪ್ಪ, ಅದು ಸಾಧನದ ಇನ್ನೊಂದು ಮೇರು ಚೆಲ್ಲು ಆಗ್ತಕ್ಕಂಥ ಚಿಂತನೆ. ಸ್ವಾಮಿ ಇನ್ನು ನಿಂಗೆ ಜಗನ್ನಾಥದಾಸರ ಪ್ರಸಾದ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಕೊಡ್ಲಿ ಅಂತ ಆಶೀರ್ವಾದ ಮಾಡಿ ನನಗೆ ಅವತ್ತು ಕಳಿಸಿದ್ರು. ಇವತ್ತ ನಾನು ಅದು ನಿಮ್ಮ ಮುಂದೆ ಬಿಸ್ತಾ ಇದ್ದೀನಿ ಶಬ್ದಗಳು. ಅವರತ್ತಿನ ಶಬ್ದ, ಅವತ್ತಿನ ರೂಪ ಚಿಂತನೆ ನನಗೆ ಇವತ್ತು ಏನಪ್ಪ ಅಂದ್ರೆ ಆ ದಿವ್ಯ ಆ ಭೋಗ ಅಂದ್ರೆ ಆ ರೂಪದ ಚಿಂತನೆ ನನಗೆ ಗೊತ್ತಾಗ್ತದೆ. ಇದರಂತೆ ನಿಮ್ಮವರು ನೀವಿಷ್ಟು ಜನ ಇದ್ದೀರಲ್ಲ, ನಿಮ್ಮ ಅನುಭವದ ಜ್ಞಾನವನ್ನು, ಅನುಭವದ ಉಪಾಸನೆ ನಿಮಗೆ ತಿಳಿಸ್ಕೊಟ್ಟ ಆನಂದ ಆಗ್ತದೆ. ಸುಮ್ಮನೆ ಓದಕ್ಕೆ ಹೋಗ್ಬಿಟ್ಟೆ ಏನಾಗಿದೆ ಸಾಧಕರ ಹತ್ರ, ಇಲ್ಲಪ್ಪ ದಿನಾ ಓದ್ತೀನಿ, ಅದನ್ನ ಪದ್ಧತಿ ನಮ್ಗೆ ದಿನ ಏನಪ್ಪ 10 ಸಲ ಓದ್ಬೇಕು, ಇಲ್ಲ ದಿನಕ್ಕೆ ಒಂದ್ಸಲ ಪಾಲನೆ ಮಾಡ್ಬೇಕಂತ ಪೂರ ಇಟ್ಕೊಂಡ್ಬಿಟ್ಟಿದೀನಿ ಅಂತ ಹೇಳ್ತೀವಿ. ಆದ್ರೆ ಅದು ನಾನು ಮಾಡ್ತೀನಿ ಎಂಬ ಒಂದು ಮೋಹ ನನಗೆ ಅಷ್ಟೇ. ಆದ್ರೆ ಸಂಸಾರದೊಳಗ ಕ್ಲೇಶ ಅಂತ 100% ಬರೋದು. ಯಾಕಂದ್ರೆ ಜನ್ಮಾಂತರ ಕಟ್ಕೊಂಡ್ ಅದು ಬರ್ತದೆ. ನಾನು ಇಷ್ಟೆಲ್ಲ ಪಾಲನೆ ಮಾಡಿದ ಈ ದುಃಖ ಬರಬಾರ್ದಲ್ಲ, ಬರೇ ಹಣೆ ಬರಿಷ್ಟೇ ಆತ್. ನಾವೇನಾಗಿವಿ ಅಂದ್ರೆ ಅಲ್ಪ ತೃಪ್ತರಲ್ಲ, ಅತೃಪ್ತಿ ಅಲ್ಪ ತೃಪ್ತ ಅಲ್ಲ. ಸಾಧನ ಆದಂತ ಅಲ್ಪ ತೃಪ್ತಿ ಇರಬೇಕು. ನಾನು ಇಷ್ಟೆಲ್ಲ ಪಾರಾಯಣ ಮಾಡ್ತೀನಿ, ಇಷ್ಟೆಲ್ಲ ಉಪನ್ಯಾಸ ಮಾಡ್ತೀನಿ, ಇಷ್ಟೆಲ್ಲ ದಾನ ಮಾಡ್ತೀನಿ, ಇಷ್ಟೆಲ್ಲ ದಾನ ಮಾಡ್ತೀನಿ, ನನ್ಗೆ ಯಾಕೆ ಈ ದುಃಖ ಬರಬೇಕು ಅಂದ್ರೆ ಹುಚ್ಚ ಪರಮಾತ್ಮಂತನ. ನೀನ್ ಇವಾಗ ಹರಿಕಥಾಂಸಾರನ್ನ, ಸುಳಾದಿಗಳನ್ನ, ಉಘಾಭೋಗಳನ್ನ ಓತೋ ಪ್ರತಿ ಹೇಳ್ತಿಲ್ಲ, ಅದ್ರ ಫಲದಿಂದ ಹಿಂದಿಷ್ಟೆಲ್ಲ ನೀನ್ ಇತ್ತು ಅದನ್ನ ತೋರಿಸಿ ಹೊರಗೆ ಹಾಕ್ಲಕತ್ತೇನೆ ಹೊರತು ನಿಂಗೆ ದುಃಖ ಕೊಟ್ಟಿಲ್ಲ ಅಂತ ನಂದೇ ಅನುಭವ ಹೇಳ್ಬೇಕು. 2014 ಆಕ್ಸಿಡೆಂಟ್ ಆಯ್ತು. ಕೈ ಮುರಿತ್. ನನ್ನ ಜೊತೆಗೆ ಇದ್ದಾತ ಇಬ್ರು ಹೋಗ್ಬಿಟ್ಟು, ಇನ್ನೊಬ್ಬತ್ತ ಇದ್ದಾನ 5-6 ಕಡೆಗೆ ಮೈಯಾಗಿನ ಎಲೆ ಮುರಿದ. ನನಗೆ ಬರೇ ಅದು ಕೈ ಮುರಿತು. ಪರಮಾತ್ಮ ಅನುಗ್ರಹ ಅಂದ್ರೆ ಅಲ್ಲಿವರೆಗೂ ನನಗೆ ಅಜ್ಞಾನ ತಿಮಿರ್ಛೇದ ಮಂತ್ರ ಪುನಃ ಓತೋಪ್ರದ ಹೇಳ್ತಾ ಹೋದ ಕಾರಣಕ್ಕೆ ಆ ಆಕ್ಸಿಡೆಂಟ್ ಆದ ಟೈಮ್ಗೆ ನಾನು ಕೋಮಾದಾಗ ಹೋಗ್ಬಿಟ್ಟಿದ್ದೀನಿ. ಬಿಫೋರ್ ಎಲ್ಲ ಆದ ನಂತರ ಎಚ್ಚರ ಆಗ್ಯದ.
ಎಲ್ಲಾರು ಕೈ ಕಾಲು ಮಾಡೋದು, ನಾನು ಬರೇ ಏನಿಲ್ಲ, ಆರಾಮ್ ಹೆಂಗಿದೆ ಹಂಗೆ ಇದ್ದೀನಿ, ಇಲ್ಲಿ ಕೈಗೆ ಒಂದು ಏಟು ಬಿದ್ದ, ಅದು ರಾಡ್ ಹಾಕಿದ್ರಿ ಇವತ್ತು. ಯಾಕೆ ಹೇಳ್ಬೇಕಂದ್ರೆ ಯಾವ ಜನದ ನನ್ನ ದೋಷಿಸ್ತಾನೋ ಅದನ್ನ ಚಿರ್ ಕೊಟ್ಟೇನು ಗೋಪಾಲ ಬೈಬೇಡ ನನಗೆ ಅನ್ನೋ ಶಬ್ದಗಳು ನನಗೆ. ಇದು ನಮಗೆ ಸಂಸಾರದೊಳಗೆ ಎಷ್ಟು ಜನ ದುಃಖ ಪಡ್ತೀವಿ ಅಂತ ಅನ್ಕೋತೀವಲ್ಲ, ದುಃಖ ಅಲ್ಲ, ಅದು ಹಿಂದೆ ಮಾಡಿದ ಏನಪ್ಪ ದೋಷ. ಆ ದೋಷಕ್ಕೆ ಈಗ ದುಃಖ. ಆ ದುಃಖ ತೆಗಿಲಕತ್ತಾನ ಪರಮಾತ್ಮ. ಅದು ನೀವು ಮಾಡೋ ಹರಿಕತಾಂಸರ ಪಾರಾಯಣ, ನೀವು ಮಾಡೋ ಎನ್ನ ಭಿನ್ನತ ಕೇಳೋ ಸಾಧನ, ನೀವು ಮಾಡೋ ಸುಳಾದಿ ಪಾರಾಯಣ, ನೀವು ಮಾಡೋ ಏನಪ್ಪ ಶನಿವಾರ ಗೌರಿ ಶುಕ್ರವಾರ ಗೌರಿ ಪೂಜೆ ಮಾಡ್ತಕ್ಕಂಥ ಸುಧಾಮನ ಹಾಡು ಹಾಡ್ತೀನಿ. ಪ್ರತಿ ಜನ ಒಂದೊಂದು ರೂಪದಿಂದ ಸ್ತೋತ್ರ ಪಾರಾಯಣ ಮಾಡ್ತಾ ಇದ್ರ ಫಲದಿಂದ ಸಂಸಾರದೊಳಗ ಆ ಬಲವಾಗಿರ್ತಕ್ಕಂಥ ದುಃಖದ ಸಾಗರವನ್ನ ತಗ್ಸಾಕ್ತದೆ. ಸಂಸಾರೇ ಅಕ್ಷಯ ಸಾಗರೇ ಅಂತ. ದುಃಖ ಸಾಗರ ಅಕ್ಷಯವಾಗಿರ್ತಕ್ಕಂಥ ದುಃಖ ಸಂಸಾರದೊಳಗ ಅದೇ ಚಕ್ರ. ಆ ಚಕ್ರದಿಂದ ನಾನು ಪಾರ ಆಗ್ಲಿಕ್ಕೆ ಇಷ್ಟೆಲ್ಲ ದುಃಖ ನಾನು ಅನುಭವಿಸ್ತಾ ಇದ್ದೀನಿ. ಇದು ಯಾರು ಅನುಸಂಧಾನಕ್ಕೆ ನೀವು ತಯಾರಾಗ್ತೀರಿ? ಚಕ್ರಾಬ್ಜ ಮಂಡಲದ ಒಂದೊಂದು ಅಣುವಿನಲ್ಲೂ ಅಣುರೇನು ತೃಣಕ ಅಷ್ಟೇ ಪರಿಪೂರ್ಣ ಗೋವಿಂದ ಅಂತ ಹೇಳ್ತೀವಿ. ಮುಳ್ಳು ಮನೆಯ ಕೊಳ್ಳು ಸುಳಿ ಅಂತ ಆ ಕನಕದಾಸ್ ಹೇಳ್ತಾರಲ್ಲ, ಪ್ರತಿಯೊಂದು ಕೊನೆಗೂ ಏನಪ್ಪ ಪರಮಾತ್ಮ ಇದ್ದು ಆ ನನ್ನ ಸಂಸಾರದೊಳಗೆ ರಕ್ಷಣೆ ಮಾಡ್ತಾ ಇದ್ದಾನೆ. ಆ ದುಃಖ ನನಗೆ ಏನಪ್ಪ ಆನಂದದ ಶಿಖರ. ಆತ್ಮಾಲೋಚನೆ ಮಾಡಿಕೊಡ್ರಿ, ನಿಮ್ಗೆ ದುಃಖ ಇಲ್ಲದೆ ಯಾವ್ದು ಸುಖ ಸಿಕ್ಕದು. ನೀವು ದುಃಖ ಪಡ್ಲಾರ್ದೆ ಸುಖ ಸಿಕ್ಕದ. ಮುಷ್ಟಾನ್ನ ಭೋಜನ ದೇವ್ರ ನೈವೇದ್ಯ ಮಾಡೋಕು ಅಡಿಗೆ ಮಾಡ್ಕೊಂತ ಕುತ್ಕೊಂಡಿರ್ತ್ರಿ. ನೈವೇದ್ಯ ಆಗತ್ತರಿಗೆ ಎದ್ದೇಳ ಕಾಲ ಕೈ ಕಾಲು ಹಿಡ್ಕೊಂಡ್ಬಿಟ್ಟಿರ್ತಾವ. ಯಾವಾಗ ನೈವೇದ್ಯ ಆಯ್ತು ಅವಾಗ ಎದ್ದು ಹೊರಗೆ ಹೋಗ್ತು ಕೈ ಕಾಲು ತಕೊಂಡ್ಬರ್ತೀವಿ ಅಂತ. ಅಲ್ಲಿವರೆಗೂ ಯಾತನೆಯನ್ನು ಅನುಭವಿಸಿದ್ವಲ್ಲ ನಾವು, ಅದು ಪರಮಾತ್ಮನ ನೈವೇದ್ಯಕ್ಕಾಗಿ ನಾನು ಈ ಕರ್ಮವನ್ನ ಮಾಡ್ತಾ ಇದ್ದೀನಿ, ಅಡಿಗೆ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದ ಕಾರಣಕ್ಕೆ ನಿಮ್ಮನ್ನು ಎಲ್ಲ ಇಂದ್ರಿಯ ರಕ್ಷಣೆ ಮಾಡಿದೆವು. ಅದು ಯಾವಾಗ ಎಲ್ಲೆಲ್ಲಿ ಯಾರ್ಯಾರಿಗೆ ದುಃಖ ಕೊಟ್ಟಿದ್ದು ಆ ದುಃಖ ಈ ದೇಹಕ್ಕೆ ತೆಗೆದು ಹಾಕ್ಬೇಕಾಯ್ತು. ಪರಮಾತ್ಮ ತನ್ನ ಕಾರ್ಯದಲ್ಲಿ ನಮ್ಮನ್ನು ಹಚ್ಚಿಕೊಂಡು ತೆಗೆದು ಹಾಕಿ ನೈವೇದ್ಯ ಆಯ್ತು, ಬ್ರಾಹ್ಮಣ ಊಟ ಆಯ್ತು, ಆಮೇಲೆ ನಮ್ಮ ಊಟ ಎಲ್ಲೆಡೆಗೆ ಹಾಕೊಂಡು ಆರಾಮೇ ಮಕ್ಕಳ್ತೀವಿ. ಬಟ್ ಆ ಸಮಯ ಆತನ ಸ್ಮರಣೆಗಾಗಿ ಇದ್ದಾಗ ಆ ನೋವು ನಿಮಗ್ ಬಂತ? ಇವತ್ತು ಎಷ್ಟು ಚಲೋ ಪೂಜೆ ಆಯ್ತಪ್ಪ, ನಾನು ನೋಡಿದೆ, ಬಹಳ ನೋಡಿದೆ ಅಲ್ಲೇ ಅಂತ ಅಂತೀನಿ. ಇಲ್ಲೇ ಕುತ್ಕೊಂಡಲ್ಲೇ ನಂಗೆ ಆನಂದ ಆಗ್ತಿತ್ತು. ಕಡುಬು ಕರಿತಿದ್ನಲ್ಲ, ಆನಂದ ಆಗ್ತಿತ್ತಲ್ಲ. ಮಂತ್ರ ಹೇಳ್ತಿದ್ರು, ಮಂಗಳಾರತಿ ಮಾಡ್ತಿದ್ರು, ಏನಪ್ಪ ಗಂಟೆ ಬಾರ್ತಿದ್ರು, ಎಷ್ಟು ಭಟ್ಟಂಗಿ ಹೇಳ್ತಿದ್ರು ಮನ್ಯಾಗ. ಎಷ್ಟು ಆನಂದ ಇತ್ತು ನನಗೆ. ಅಂದ್ರೆ ಆ ನೋವು ಅಷ್ಟು ಶಬ್ದಗಳಿಂದ ನಿನಗೆ ದರ್ಶನ ಕೊಟ್ಟವ ಎಂಬ ಜ್ಞಾನ ನನಗೆ ಬರ್ಬೇಕು. ಒಳಗೆ ಅಡಿಗೆ ಮನೆಯಲ್ಲಿ ಕುತ್ಕೊಂಡಾಗ, ಹೊರಗೆ ಕುತ್ಕೊಂಡಾಗ ಶಂಖ ಜಾತಿ ನಿನಾದಗಳಿಂದ ಆ ಪೂಜೆ ಯಾಕೆ ಅದ್ಭುತ ಅಂದ್ರೆ ಆ ಎಲ್ಲ ಶಬ್ದಗಳಿಂದ ಪರಮಾತ್ಮ ನನ್ನಲ್ಲಿರ್ತಕ್ಕಂಥ ಅಜ್ಞಾನವನ್ನ ಓಡಿಸ್ತಾನೆ. ಗಂಟಿಗೆ ಹೆಂಗ್ ಚಪ್ಪಾಳೆ ಬಿಡ್ತಾನೆ ಅಂತ ಆರೋಪನ ಗುಡಿಗೆ ಹೋದ್ರೆ, ಯಾವ್ದೋ ಗುಡಿಗೆ ಹೋದ್ರೆ ಆ ಶಬ್ದದಿಂದ ಅಲ್ಲಿರ್ತಕ್ಕಂಥ ಅಜ್ಞಾನ ದೂರ ಆಗ್ತದ, ಜ್ಞಾನ ನಮ್ಮಲ್ಲಿ ಅಭಿವೃದ್ಧಿ ಆಗ್ತದ. ಅದು ಉತ್ತಮವಾದ ಜ್ಞಾನದಿಂದ ನನಗೆ ಬೃಹಸ್ಪತಿ ಅನುಗ್ರಹದಿಂದ ನನಗೆ ಪ್ರಾಣನಾಮಕನ ಪರಮಾತ್ಮ ಅನುಗ್ರಹ ಆಗ್ತದೆ. ಅಪಾನ ನಾಮಕನ ಅನುಗ್ರಹದಿಂದ ನನ್ನಲ್ಲಿರ್ತಕ್ಕಂತಹ ಆ ದೋಷವನ್ನು ತೆಗೆದು ಹಾಕ್ತಾ ಇರ್ತಾನೆ ಪರಮಾತ್ಮ. ಇದು ನಿತ್ಯ 4 ರೂಪಗಳಿಂದ ಪರಮಾತ್ಮ ನನ್ನ ದೇಹದೊಳಗೆ ಮಾಡ್ತಾ ಇರ್ತಾನ. ಅದಕ್ಕೆ ನನಗೆ ಅನುಭವ ಬರ್ತದೆ. ಈಗೇನೆ ನಾವು ಹರಿಕತಾಂಸಾರ ಇಟ್ಕೊಂಡಿವಿ ಇಲ್ಲಿವರೆಗೆ. ಚಕ್ರಾಬ್ಜ ಮಂಡಲದ ಒಂದೂವರೆ ತಿಂಗಳ ಮೇಲಾಯ್ತು, ಸುಮಾರು 2 ತಿಂಗಳು ಆಗ್ಲಿಕ್ಕೆ ಬಂತು. ಅದನ್ನೇ ಚಿಂತನೆ ತಂದು ಹಚ್ಕೊಂಡಿದ್ದಕ್ಕೆ ಏನಾಗಿದೆ ಅಂದ್ರೆ ಅದು ಒಂದೊಂದು ನಮಗೆ ಅನುಭವ ತಂದು ಕೊಡ್ತೊಳಗೆ. ಅದಕ್ಕೆ ಅನುಭವದ ಜ್ಞಾನ, ಅನುಭವದ ಭಕ್ತಿ, ಅನುಭವದ ವೈರಾಗ್ಯ ಬರ್ತದೆ. ಸುಮ್ಮನೆ ನಮಗೆ ಶುಗರ್ ಬಂದದ, ಚಹಾ ಕುಡಂಗಿಲ್ರಿ, ಕಾಫಿ ಕುಡಂಗಿಲ್ರಿ ಅಂತ ಹೇಳ್ತೀವಿ ನಾವು. ಇದು ಏನಪ್ಪ ವೈರಾಗ್ಯ ಅಲ್ಲ, ಅಭಾವ ವೈರಾಗ್ಯ. ಅಕಸ್ಮಾತ್ ಶುಗರ್ ಇದ್ದಿಲ್ಲ ಅಂದ್ರೆ ನಾಗರಮಾಸಿ ಉಂಡಿ ಜಗ್ಗಿ ಮಾಡಿದ್ಲು ಏನ್ರಿ ತಿನ್ಬೇಕಂತ ಅಪೇಕ್ಷೆ.
ಆದ್ರೆ ಆಪೇಕ್ಷೆ ನನಗೋದ ನನ್ನ ಹೆಂಡ್ತಿಗದ ಇಬ್ಬರಿಗೂ ಶುಗರ್ ಅದು. ಹಿಂಗಾಗಿ ಉಂಡಿ ಮೇಲೆ ಆಪೇಕ್ಷ, ಡಬ್ಬಿ ಮೇಲೆ ಉಂಡಿಲ್ಲ. ಯಾಕಂದ್ರೆ ಅದು ತಿಂದು ರೋಗ ಬರ್ತದೆ. ನಾವು ಪರಮಾತ್ಮನ ರುಚಿನ ನೋಡಿಲ್ಲ, ಆ ರುಚಿ ಬಿಟ್ಟಿವಿ ಜನ್ಮಾಂತರದೊಳಗೆ. ಆ ಶಬ್ದದ, ಆ ನಾದದ ರುಚಿ, ಆ ರಸದ ರುಚಿ ನೋಡಿಲ್ಲ ನಾವು. ಆ ನೋಡ್ಲಾರ್ದಕ್ಕೆ, ಆ ರುಚಿ ಏನಪ್ಪಾ ಅವಾಗ ಆಸ್ವಾದನೆ ಮಾಡ್ಲಾರ್ದಕ್ಕೆ ಈಗ ಶಿಕ್ಷೆ ಬಂದದ, ಇನ್ನು ಶುಗರ್ ಅಂತ ಬಂದದ. ನನಗೆ ಶುಗರ್ ಬಂದಿದ್ದಕ್ಕೆ ಆ ರುಚಿ ಎಂಬ ಶಬ್ದಗಳು ಹೋಗಿಬಿಡ್ತಾವ. ಈಗ ಇಷ್ಟದ ಮುಂದಿನ ಪರಿಸ್ಥಿತಿ ಏನಾಗ್ತಾ ಇದೇನು, ಸಾಧಕರಿಗೆ ಹಣ ಬರ್ತದ. ಇನ್ನ ಅಪ್ಪಿ ತಪ್ಪಿ ಏನೋ ಸ್ವಲ್ಪ ಯಾವಾಗಾರ ಒಂದ್ ಸ್ವಲ್ಪ ನೆನಪಾದಾಗ ರಾಮ ಹರೇ ಗೋವಿಂದ ಅಂತೇಳಿ ಕಡೆಗೆ ತಿರುಪತಿಯರು ಒಂದು 5,000 ರೂಪಾಯಿ ಕೊಡ್ತಾರಪ್ಪ ಅಂತ ತಿರುಪತಿಗೆ ಹೋಗಿ ಲಡ್ಡು ತಿಂದು ಕುಣಿದು ಬರ್ತೀವಿ, ಮಂತ್ರಾಲಯಕ್ಕೆ ಹೋಗಿ ಬರ್ತೀವಿ, ಎಲ್ಲರ ಕಾರ್ಯಕ್ರಮ ಇದ್ರೆ ಒಂದು 5,000 ರೂಪಾಯಿ ಬರ್ತಂತ ಹೋಗ್ತೀವಿ ನಾವು. ಭಕ್ತಿಯಿಂದ ಬರ್ತಂದ್ ಅಷ್ಟು ಮಾಡಿದ ಪುಣ್ಯ ಉದರ. ಅದು ಶಾಸ್ತ್ರ ಹೇಳ್ತಾರೆ ನಮಗೆ ಏನಪ್ಪ ಅಂದ್ರೆ, ಬಿಟ್ಟಿಗಳ ನೆವದಿಂದಾಗಲಿ ಕೆಟ್ಟ ರೋಗ ಪ್ರಯುಕ್ತಲೆ ಅಣಕದಿಂದೊಮ್ಮೆ ನಿಟ್ಟಿಸುರೆಂಬಾಯ್ದರು ಹರಿ ವಿಠಲ ಸಲುವೆಂದಲು ಕೈಗೊಟ್ಟು ಕಾವ ಅಂತ ಹೇಳ್ತಾರೆ. ಯಾವ ರೋಗದಿಂದ, ಅದಕ್ಕೆ ಪರಮಾತ್ಮ ಏನ್ ಮಾಡಿದ, ತಿರುಪತಿ ಬರ್ರಿ ರೊಕ್ಕ ಕೊಡ್ತೀನಿ ಬರ್ರಿ ಅಂದ, ಊಟಕ್ಕೆ ಫ್ರೀ ಅಂತ ಹೇಳ್ಬಿಟ್ಟ. ಮಂತ್ರಾಲಯಕ್ಕೆ ಬರ್ರಿ ಅಂದ, ಎಲ್ಲೆಲ್ಲಿ ಕಾರ್ಯಕ್ರಮ ಬರ್ರಿ ನಿಮ್ಗೆಲ್ಲ ರೊಕ್ಕ ಕೊಡ್ತೀನಿ ಬರ್ರಿ 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 ಅಂತ ಕರೆದು ಪರಮಾತ್ಮ ನಮ್ಮ ಅಜ್ಞಾನದ ಆವರ್ಕವನ್ನು ತೆಗೆದು ಹಾಕ್ತಾ ಇದ್ದಾನೆ. ಅಲ್ಲಿ ಆ ಕ್ಷಣದಲ್ಲಿ ಕುಣೆ ಕಾಲಕ್ಕೆ ನಮ್ಗೆ ಎಷ್ಟು ಆನಂದ ಇರ್ತದೆ. ಆಮೇಲೆ ಜಗಾಡ್ತೀವಿ ಆ ಮಾತು ಬೇರೆ. ಶ್ರೀನಿವಾಸನ ಮುಂದೆ ಕುಣಿತಿರ್ತೀವಲ್ಲ, ಆ ಕುಣಿತ ಅವಾಗ ಕೋಲ್ ಹಾಕ ಕಲಕಿರ್ತಕ್ಕಂಥ ಆನಂದದ ಉದ್ವೇಗ ಹೊರಗೆ ಬಂದ್ಮೇಲೆ ಇರಂಗಿಲ್ಲ. ಅಂದ್ರ ಆ ಕ್ಷಣಕ್ಕಾದ್ರೂ ನಮಗೆ ಒಂದು ಆನಂದವನ್ನು ಕೊಟ್ಟ ಪರಮಾತ್ಮ, ಆ ರುಚಿಯನ್ನು ಉಂಡಿದೀವಿ ನಾವು. ಅದ ಇಲ್ಲದೆ ನಾವು ಬಿಟ್ಟಿದ್ದಕ್ಕೆ ಏನಪ್ಪ, ಈಗ ಆ ಶುಗರ್ ಅಂತ ರೋಗವನ್ನು, ಅನೇಕ ರೋಗಗಳಿಂದ ಕೂಡಿದಂತ ಈ ದೇಹಕ್ಕೆ ಏನಪ್ಪ ನಾವು ಪರಮಾತ್ಮನ ಮಹಿಮೆ ಕೊಂಡಾಡಕ್ಕೆ ಕೊಟ್ಟಿದ್ದಾನೆ. ಅದು ಬಿಟ್ಟು ಏನೇನೋ ವಿಚಾರ ಮಾಡಿಟ್ಕೊಂಡಿದ್ದೀವಿ. ಆ ರೀತಿ ಆಗ್ಬಾರ್ದು. ಶಬ್ದಗೋಚರ ನಮ್ಮ ವಿಜಯ ವಿಠಲನ ಉಪಾಸನೆ, ಸಿದ್ಧ ಸಾಧನವಿದು ಬಿಂಬ ಕಾಂಬೋದಕ್ಕೆ ಪದ್ಮವಲ್ಲಭ ನಮ್ಮ ವಿಜಯ ವಿಠಲವ. ಪದ್ಮವಲ್ಲಭ ಅಂದ್ರೆ ಯಾರು? ಶ್ರೀನಿವಾಸ, ಪದ್ಮಾವತಿಯ ಗಂಡ. ಆ ಶ್ರೀನಿವಾಸ ಅಂದ್ರೆ ಏಕಾದಶಿ ಇಂದ್ರಿಯಗಳಲ್ಲಿ ಏನಪ್ಪಾ ಅಂದ್ರೆ ಒಂದೊಂದು ಇಂದ್ರಿಯಗಳೊಳಗೆ ಪರಮಾತ್ಮ ಒಂದೊಂದು ರೂಪವನ್ನ, ಉಪಾಸನೆಯನ್ನ ನಾಳೆ ನೋಡಮ್ಮ ಅಂತ ಹೇಳ್ತಾ ಇವತ್ತಿನ ಈ 4 ಶಬ್ದಗಳನ್ನ ಅಸ್ವದ್ ಭೀಮಮೂರ್ತಿಯಂತರ ಸೀತಾಪತಿ ಶ್ರೀ ಮೂಲ ರಾಮಚಂದ್ರ ದೇವರು ಸಮರ್ಪಣೆ ಮಾಡಮ್ಮ. ಭಾರತೀಯ ರಮಣ ಮುಖ್ಯ ಪ್ರಾಣ ಕೃಷ್ಣಾರ್ಪಣ ಮಸ್ತು. ಹರೇ ನಮ ಹರೇ ನಮ ಹರೇ ನಮ.